ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಸುಮುಹೂರ್ತದಲ್ಲಿ ಸಂಕಷ್ಟಹರ ಮಹಾಗಣಪತಿಯ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೂತನವಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಈ ಸುಂದರವಾದ ದೇವಸ್ಥಾನದಲ್ಲಿ ನೆರವೇರಿಸಿದ್ದೇವೆ ಮತ್ತು ಆ ಮಹಾಗಣಪತಿಯ ಸನ್ನಿಧಾನದಲ್ಲಿ ಭಗವಂತ ಸದಾಕಾಲ ಪ್ರಸನ್ನನಾಗಿ ತನ್ನ ದಿವ್ಯ ಸಾನ್ನಿಧ್ಯದಿಂದ ಇಲ್ಲಿ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡಬೇಕು, ಎಲ್ಲರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಬೇಕು ಮತ್ತು ಈ ಊರು, ಈ ಪ್ರಾಂತ್ಯವು ಇದೆಲ್ಲವೂ ಸಹ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು. ಎಲ್ಲ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಸಹ ನೆರವೇರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಇನ್ನಷ್ಟು ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಿ ಎಲ್ಲ ಭಕ್ತ ಮಹಾಜನರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಭಗವದ್ ಆರಾಧನೆಯನ್ನು ಮಾಡಿಕೊಂಡು ಬರ್ತಿರತಕ್ಕಂತಹ ಪರಂಪರೆ ಇದೆ. ಭಗವದ್ ಆರಾಧನೆ ಎನ್ನುವುದು ಅತ್ಯಂತ ಮುಖ್ಯವಾದದ್ದು. ಅದರಲ್ಲೂ ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಸಹ ನಮ್ಮನ್ನು ಕಾಪಾಡುವಂತಹ, ನಮ್ಮನ್ನು ನಡೆಸುವಂತಹ ಒಂದು ಶಕ್ತಿ ಇದೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಮತ್ತು ಅದಕ್ಕೆ ನಿದರ್ಶನಗಳನ್ನು ನಾವು ನೋಡುತ್ತೇವೆ. ಆ ಒಂದು ವಿಶ್ವಾಸ ಇಡೀ ಪ್ರಪಂಚದಲ್ಲಿ ಎಲ್ಲಿಗೂ ಹೋದರೂ ಸಹ ನಮಗೆ ಕಾಣುತ್ತೆ. ಅದರಲ್ಲೂ ನಮ್ಮ ಒಂದು ಸನಾತನ ವೈದಿಕ ಧರ್ಮ, ಇದನ್ನು ಸನಾತನ ವೈದಿಕ ಧರ್ಮ ಎಂಬುದಾಗಿ ಹೇಳ್ತೀವಿ. ಇಲ್ಲಿ ಅದನ್ನೇ ಇವತ್ತಿನ ಕಾಲದಲ್ಲಿ ನಾವು ಹಿಂದೂ ಧರ್ಮ ಎಂಬುದಾಗಿ ಚಿಕ್ಕ ಹೆಸರಿನಲ್ಲಿ ಹೇಳ್ತಾ ಇದ್ದೀವಿ. ಇದರ ಪ್ರಾಚೀನವಾದಂತಹ ಒಂದು ಹೆಸರು ಮತ್ತು ಅನ್ವರ್ಥವಾದಂತಹ ಒಂದು ಹೆಸರು ಅಂತಂದರೆ ಅದು ಸನಾತನ ವೈದಿಕ ಧರ್ಮ ಅಂತ. ಯಾಕೆ ಅಂತ ಕೇಳಿದರೆ ಇಲ್ಲಿ ಕೆಲವು ಅರ್ಥಗಳಿವೆ. ಮೊದಲನೇದಾಗಿ ಇಲ್ಲಿ ಸನಾತನ ವೈದಿಕ ಧರ್ಮ ಅಂತ ಹೇಳುವಾಗ ಇಲ್ಲಿ 3 ಪದಗಳಿವೆ. ಸನಾತನ, ವೈದಿಕ, ಧರ್ಮ ಅಂತ 3 ಪದಗಳಿವೆ. ಈ ಒಂದೊಂದು ಪದವೂ ಸಹ ಒಂದೊಂದು ವಿಶೇಷವಾದಂತಹ ಅರ್ಥವನ್ನು ಕೊಡ್ತಾ ಇದೆ. ಅಂದರೆ ಈ ಪದಗಳನ್ನು ಕೇಳಿದ ತಕ್ಷಣವೇ ಈ ಧರ್ಮದ ಒಂದು ಮಹತ್ವ ಏನು ಅನ್ನುವುದು ನಮಗೆ ತಿಳಿದು ಬರುತ್ತೆ. ಅಂತಹ ಹೆಸರು ಇದು. ಆದರೆ ಈ ರೀತಿಯಾದಂತಹ ಒಂದು ಅರ್ಥ ಹಿಂದೂ ಧರ್ಮ ಅನ್ನೋ ಪದವನ್ನು ಬಳಸಿದಾಗ ಅಷ್ಟು ಬರುವುದಿಲ್ಲ. ಆದರೆ ಈ ಸನಾತನ ವೈದಿಕ ಧರ್ಮ ಅಂತ ಹೆಸರು ಹೇಳಿದಾಗ ಅದರಿಂದ ಈ ವಿಶೇಷವಾದಂತಹ ಅರ್ಥ ಬರುತ್ತೆ. ಅದರಲ್ಲಿ ಸನಾತನ ಅಂತ ಒಂದು ಪದ ಇದೆ, ಮೊದಲನೇ ಪದ ಅದಿದೆ. ಅದರ ಬಗ್ಗೆ ಈಗಾಗಲೇ ಸಿ ಟಿ ರವಿಯವರು ಮಾತಾಡ್ತಾ ತಮ್ಮ ಭಾಷಣದಲ್ಲಿ ಹೇಳಿದರು. ಏನು ಅಂತಂದರೆ ಸನಾತನ ಅಂತಂದರೆ ಆದಿ ಮತ್ತು ಇಲ್ಲದಂತಹ ಒಂದು ಧರ್ಮ. ಇದಕ್ಕೆ ಆದಿನೂ ಇಲ್ಲ, ಅಂತ್ಯವೂ ಇಲ್ಲ. ನಮ್ಮ ಭಾಷೆಯಲ್ಲಿ ಈ ಸನಾತನ ಅನ್ನುವಂತಹ ಪದವನ್ನು ಕೇವಲ 2 ಕಡೆಗಳಲ್ಲಿ ಮಾತ್ರವೇ ಬಳಸಲಾಗುತ್ತೆ ಸಮಂಜಸವಾಗಿ. ಮೊದಲನೆಯದು ಭಗವಂತನ ವಿಷಯದಲ್ಲಿ. ಭಗವಂತನನ್ನು ಸನಾತನ ಎಂಬುದಾಗಿ ಹೇಳ್ತಾರೆ. ಭಗವಂತನ ನಾಮಗಳಲ್ಲಿ ಸನಾತನನು ಅನ್ನುವಂತಹ ಒಂದು ನಾಮ ಇದೆ. ಯಾಕೆಂತಂದರೆ ಭಗವಂತನಿಗೆ ಆದಿ ಅಂತ್ಯಗಳಿಲ್ಲ. ಅದೇನು ಭಗವಂತನಿಗೆ ಆದಿ ಅಂತ್ಯ ಇಲ್ಲ ಅಂತಂದರೆ ಹಾಗಿದ್ರೆ ನಾವು ರಾಮನವಮಿ, ಕೃಷ್ಣಾಷ್ಟಮಿ ಅಂತೆಲ್ಲ ಮಾಡ್ತೀವಲ್ವ, ಎಲ್ಲ ಜಯಂತಿ ಆಯಾ ತಿಥಿಗಳಲ್ಲಿ ಪ್ರತಿ ವರ್ಷ ಹಬ್ಬಗಳನ್ನು ಆಚರಿಸ್ತೀವಲ್ವ ಅಂತಂದರೆ, ವಿನಾಯಕ ಚತುರ್ಥಿ ಎಲ್ಲ ಮಾಡ್ತೀವಲ್ಲ, ಅವತ್ತೇನು ಹೇಳ್ತಿದ್ದಾರೆ, ಭಗವಂತ ಹುಟ್ಟಿದ್ದು ಆವತ್ತು, ಅದು ಇಂಥ ದಿವಸ, ಇಂಥ ತಿಥಿಯಲ್ಲಿ, ಇಂತಹ ಸಮಯದಲ್ಲಿ ಭಗವಂತ ಹುಟ್ಟಿದ್ದು ಅಂತೆಲ್ಲ ಹೇಳ್ತಿದ್ದಾರಲ್ವ ಅಂತಂದರೆ ಭಗವಂತ ಹುಟ್ಟಿರುವುದಲ್ಲ. ಭಗವಂತ ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದು. ಭಗವಂತ ಅವತಾರವನ್ನು ಮಾಡಿದ್ದು.
ಅಂತ ಅದರ ಅರ್ಥ. ಅಷ್ಟೇ ಹೊರತು ಅದಕ್ಕೆ ಅಲ್ಲಿ ತನಕ ಇರಲೇ ಇಲ್ಲ ಹಿಂದೆ ಭಗವಂತ, ಈಗ ಹೊಸದಾಗಿ ಭಗವಂತ ಅನ್ನೋನೊಬ್ಬ ಹುಟ್ಟುಕೊಂಡು ಬಂದಿದ್ದಾನೆ ಅಂತ ಹಾಗೆ ಅರ್ಥ ಅಲ್ಲ. ಭಗವಂತ ಸದಾಕಾಲ ಇರತಕ್ಕಂತಹ ಭಗವಂತ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಈಗ ಧರ್ಮಕ್ಕೆ ಯಾವ ರೀತಿಯಾದಂತಹ ಒಂದು ಸಂಕಷ್ಟ ಬಂದಿದೆಯೋ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಒಂದು ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬರಬೇಕಾಗಿದೆಯೋ ಅಂತಹ ಒಂದು ರೂಪವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿರುವಂತಹ ಒಂದು ಸಂದರ್ಭ. ಅದನ್ನು ನಾವು ಭಗವಂತನ ಜಯಂತಿ ಇತ್ಯಾದಿಗಳ ಹೆಸರುಗಳಲ್ಲಿ ನಾವು ಆಚರಣೆ ಮಾಡ್ತೀವಿ. ಅಷ್ಟೇ ಹೊರತು ಅಲ್ಲಿ ತನಕ ಭಗವಂತ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಅದು ಭ್ರಮೆ. ಯಾಕೆಂತಂದರೆ ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಎಲ್ಲ ಅವತಾರಗಳ ಒಂದು ಉದ್ದೇಶ ಏನು ಅಂತಂದರೆ ಭಕ್ತರನ್ನು ಅನುಗ್ರಹ ಮಾಡುವುದು, ಧರ್ಮವನ್ನು ಉದ್ಧಾರ ಮಾಡುವುದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಎಂಬುದಾಗಿ ಹೇಳಿದಂತೆ ಈ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಭಗವಂತ ಅವತಾರ ಮಾಡುವುದು. ಅಂತಹ ಒಂದು ಅವತಾರದ ಸಂದರ್ಭವನ್ನೇ ನಾವು ವಿಶೇಷವಾಗಿ ಆಚರಣೆ ಮಾಡುತ್ತೀವಿ. ಇಲ್ಲಿ ಭಗವಂತ ಅನೇಕ ರೂಪಗಳನ್ನು ಧರಿಸಿ ಬಂದಿದ್ದಾನೆ. ಈ ಎಲ್ಲ ರೂಪಗಳಲ್ಲೂ ಇರತಕ್ಕಂತಹ ಭಗವಂತ ಒಬ್ಬನೇ. ಭಗವಂತನಲ್ಲಿ ವ್ಯತ್ಯಾಸ ಅನ್ನೋದಿರುವುದಿಲ್ಲ. ಯಾವುದೇ ರೂಪದಲ್ಲಿದ್ದರೂ ಭಗವಂತ ಒಬ್ಬನೇ ಭಗವಂತ ಅನೇಕ ರೂಪಗಳಲ್ಲಿ ಅನೇಕ ಹೆಸರುಗಳಿಂದ ನಮ್ಮ ಮುಂದಕ್ಕೆ ಬಂದು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಆ ರೀತಿಯಾದಂತಹ ಒಂದು ಸಂದರ್ಭ ಬಂದಿತ್ತು. ಆಯಾ ಸಂದರ್ಭಗಳಲ್ಲಿ ಭಗವಂತ ಅಂತಹ ಒಂದು ರೂಪವನ್ನು ಧರಿಸಿಯೇ ನಮ್ಮ ಮುಂದಕ್ಕೆ ಬರಬೇಕಾಗಿರುವಂತಹ ಒಂದು ಪ್ರಸಂಗ ಬಂದಿದ್ದರಿಂದ ಭಗವಂತ ಅಂತಹ ಒಂದು ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ನಾವು ಭಗವಂತನ ಅವತಾರಗಳನ್ನೆಲ್ಲ ನೋಡಿದರೆ ಒಂದೊಂದು ಅವತಾರದಲ್ಲೂ ಒಂದೊಂದು ರೂಪ, ವಿಭಿನ್ನವಾದಂತಹ ರೂಪವನ್ನು ನೋಡ್ತೀವಿ. ಮತ್ತು ಆ ಅವತಾರದಲ್ಲಿ ಭಗವಂತನ ಒಂದು ವಿಭಿನ್ನವಾದ ಸ್ವಭಾವ, ಭಗವಂತ ತಾನು ಮಾಡಿರುವಂತಹ ಕಾರ್ಯಗಳ ಶೈಲಿ ಅದೊಂದು ವಿಲಕ್ಷಣವಾಗಿರುತ್ತೆ. ಒಂದೊಂದು ಅವತಾರಕ್ಕೂ ಒಂದೊಂದು ಹೆಸರಿದೆ, ಒಂದೊಂದು ವಿಧವಂತಹ ಚರಿತ್ರೆ ಇದೆ. ಇಷ್ಟೆಲ್ಲ ವ್ಯತ್ಯಾಸಗಳಿದ್ದರೂ ಸಹ ಇದೆಲ್ಲದರ ಉದ್ದೇಶ ಮಾತ್ರ ಒಂದೇ, ಧರ್ಮವನ್ನು ಉದ್ಧಾರ ಮಾಡುವುದು, ಧರ್ಮ ಸಂರಕ್ಷಣೆ ಮಾಡಿ ಭಕ್ತರನ್ನು ಅನುಗ್ರಹ ಮಾಡುವುದು ಅಂತ. ಆದರೆ ಆಯಾ ಸಂದರ್ಭದಲ್ಲಿ ಧರ್ಮಕ್ಕೆ ಬಂದಿರುವಂತಹ ಒಂದು ಸಂಕಷ್ಟ ಸ್ಥಿತಿ ಏನಿದೆಯೋ ಅದು ಮಾತ್ರ ಬೇರೆ ಬೇರೆ ರೀತಿಯಾಗಿ ಬಂದಿತ್ತು. ಒಂದು ಸಲ ಒಂದು ರೀತಿಯಾಗಿ ಬಂತು, ಇನ್ನೊಂದು ಸಲ ಇನ್ನೊಂದು ರೀತಿಯಾಗಿ ಬಂದಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಬಂದಿರುವಂತಹ ಒಂದು ಸಂಕಷ್ಟ ಏನಿದೆಯೋ ಅದಕ್ಕೆ ತಕ್ಕಂತಹ ಪರಿಹಾರಕ್ಕಾಗಿ ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೂಪವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ಅದರಲ್ಲಿ ಒಂದು ಸಲ ನರಸಿಂಹಸ್ವಾಮಿಯಾಗಿ ಬರಬೇಕಾಯಿತು, ಒಂದು ಸಲ ರಾಮನಾಗಿ ಬರಬೇಕಾಯಿತು, ಒಂದು ಸಲ ಕೃಷ್ಣನಾಗಿ ಬರಬೇಕಾಯಿತು, ಒಂದು ಸಲ ಪರಶುರಾಮನಾಗಿ ಬರಬೇಕಾಯಿತು, ಒಂದು ಸಲ ವಾಮನನಾಗಿ ಬರಬೇಕಾಯಿತು, ಒಂದು ಸಲ ಮಹಾಗಣಪತಿಯಾಗಿ ಬರಬೇಕಾಯಿತು, ಒಂದು ಸಲ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಬರಬೇಕಾಯಿತು. ಹೀಗೆ ಒಂದೊಂದು ಸಂದರ್ಭದಲ್ಲೂ ಒಬ್ಬನೇ ಭಗವಂತ ಇದಿಷ್ಟು ರೂಪಗಳನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ಹಾಗಾಗಿ ಇದರಿಂದ ನಾವು ಏನು ತಿಳ್ಕೊಳ್ಳಬೇಕು? ನರಸಿಂಹಸ್ವಾಮಿಯ ತತ್ವ ಅದು ಒಂದು ರೀತಿಯಾಗಿರುತ್ತೆ, ರಾಮನ ತತ್ವ ಒಂದು ರೀತಿಯಾಗಿರುತ್ತೆ, ಮಹಾಗಣಪತಿಯ ಒಂದು ತತ್ವ ಒಂದು ರೀತಿಯಾಗಿರುತ್ತೆ, ಪರಶುರಾಮನ ತತ್ವ ಒಂದು ರೀತಿಯಾಗಿರುತ್ತೆ. ಒಂದೊಂದು ಅವತಾರಕ್ಕೂ ಒಂದೊಂದು ತತ್ವ, ಒಂದೊಂದು ಸ್ವಭಾವ ಇದೆ. ಇದೆಲ್ಲವುದನ್ನು ನೋಡಿ ನಾವೇನು ತಿಳ್ಕೊಳ್ಳಬೇಕು? ಭಗವಂತ ಇಷ್ಟೆಲ್ಲ ಅವತಾರಗಳನ್ನು ಮಾಡುವುದರ ಮೂಲಕ ನಮಗೇನು ಸಂದೇಶ ಕೊಡ್ತಾ ಇದ್ದಾನೆ? ಪ್ರತಿಯೊಬ್ಬರಿಗೂ ಸಹ ಭಗವಂತ ಸಂದೇಶ ಕೊಡ್ತಿದ್ದಾನೆ. ಏನು ಅಂತಂದರೆ, ಧರ್ಮಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಕಷ್ಟ ಬಂದರೂ ಸಹ ಅದಕ್ಕೆ ತಕ್ಕಂತಹ ಪರಿಹಾರವನ್ನು, ಉಪಾಯವನ್ನು ಯೋಚನೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಧರ್ಮವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬರೂ ಸಹ ತಯಾರಾಗಿರಬೇಕು ಅನ್ನೋದು ಭಗವಂತ ನಮಗೆ ನೀಡ್ತಾ ಇರುವಂತಹ ಒಂದು ಸಂದೇಶ. ಎಲ್ಲರೂ ಸಹ ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಅಲ್ಲ, ಭಗವಂತ ಬರ್ತಾನೆ, ಅವತಾರ ಮಾಡ್ತಾನೆ, ಹೇಗಾದರೂ ಇದನ್ನು ಉದ್ಧಾರ ಮಾಡ್ತಾ ಅಂತಾನೆ ಅಂತಂದರೆ, ಭಗವಂತ ಅವತಾರ ಮಾಡಿ ಇದನ್ನು ಉದ್ಧಾರ ಮಾಡ್ತಾನೆ, ಹೌದು. ಆದರೆ ಯಾವಾಗ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಹ ಇನ್ನು ಧರ್ಮರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಸ್ಥಿತಿ ಬಂದಾಗ ಮಾತ್ರ ಭಗವಂತ ಬರ್ತಾನೆ. ಅಲ್ಲಿವರೆಗೆ ಈ ಧರ್ಮವನ್ನು ಕಾಪಾಡಿಕೊಳ್ಳುವಂತಹದ್ದು ನಮ್ಮೆಲ್ಲರ ಒಂದು ಕರ್ತವ್ಯ, ಪ್ರತಿಯೊಬ್ಬರ ಒಂದು ಕರ್ತವ್ಯವೂ ಆಗಿದೆ. ಇನ್ನು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅನ್ನೋ ಸ್ಥಿತಿ ಯಾವತ್ತೋ ಒಂದು ಸಲ ಬರುತ್ತೆ. ಆವಾಗ ಭಗವಂತ ಅವತಾರ ಮಾಡ್ತಾನೆ, ಧರ್ಮವನ್ನು ಉದ್ಧಾರ ಮಾಡಿ ನಮಗೆ ಕೊಡ್ತಾನೆ. ಆ ಧರ್ಮವನ್ನು ತದನಂತರ ನಾವು ಆಚರಣೆ ಮಾಡಿಕೊಂಡು ಇದನ್ನು ಕಾಪಾಡಿಕೊಳ್ಳಬೇಕು, ಅದು ನಮ್ಮ ಕರ್ತವ್ಯ. ಆದರೆ ಅಲ್ಲಿವರೆಗೆ ಇದನ್ನು ಕಾಪಾಡಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ಧರ್ಮದ, ಈ ದೇಶದಲ್ಲಿ, ಈ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರ ಕರ್ತವ್ಯವೂ ಸಹ ಇದಾಗಿದೆ. ಅದರಿಂದ ಯಾವುದೇ ರೀತಿಯಲ್ಲಿ ಸಹ ಧರ್ಮಕ್ಕೆ ಸಂಕಷ್ಟ ಬರಲಿ, ನಾವು ಇದನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತಯಾರಾಗಿರ್ತೇವೆ ಅನ್ನುವಂತಹ ಒಂದು ಸಂಕಲ್ಪವನ್ನು, ಒಂದು ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಸಹ ತಮ್ಮ
ಹೃದಯದಲ್ಲಿ ಮಾಡಿಕೊಳ್ಳಬೇಕು. ಹೃದಯದಲ್ಲಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸುಮ್ಮನೆ ಯಾವತ್ತೋ ಒಂದು ದಿವಸ ಎಲ್ಲರೆದುರಿಗೆ ಒಂದ್ಸಲಿ ಹೇಳಿಬಿಟ್ರೆ ಸಾಕಾಗೋದಿಲ್ಲ. ಯಾರೋ ಹೇಳಿದರು ಈ ಥರ ಮಾಡಿರಿ, ಒಂದು ಪ್ರತಿಜ್ಞೆ ಮಾಡಿ ಅಂತ ಹೇಳಿದರು, ಅವ್ರ ಎದುರುಗಡೆ ಅವತ್ತು ಪ್ರತಿಜ್ಞೆ ಮಾಡಿ ಆಯಿತು, ಆಮೇಲೆ ಈಚೆಗೆ ಬಂದ ಮೇಲೆ ಮರ್ತೋಯ್ತು ಅಂತ ಹಂಗಾಗಬಾರ್ದು. ಅದು ನಮ್ಮ ಮನಸ್ಸಿನಿಂದ ಬರಬೇಕು. ಆ ಭಾವನೆ ಮನಸ್ಸಲ್ಲಿ ಇರಬೇಕು, ಅಲ್ಲಿಂದ ಬರಬೇಕು. ಅದು ಹಾಗೆ ಬಂದರೆ ಆಗ ನಾವು ಎಲ್ಲಿ ಹೋದರೂ ಸಹ ಅದು ನಮ್ಮ ಜ್ಞಾಪಕ ಇರುತ್ತೆ, ಸದಾಕಾಲ ಅದು ನಮ್ಮ ಮನಸ್ಸಿನಲ್ಲಿರುತ್ತೆ, ಅದರ ಒಂದು ಸ್ಮರಣೆ ನಮಗಿರುತ್ತೆ. ಆದ್ದರಿಂದ ಭಗವಂತ ಹೀಗೆ ನಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇದನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರೂ ಸಹ ಕಟಿಬದ್ಧರಾಗಬೇಕು. ಹಾಗಾಗಿ ಆ ಭಗವಂತನ ವಿಷಯದಲ್ಲಿ ಈ ಸನಾತನ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡಲಾಗುತ್ತೆ. ತದನಂತರ ಪುನಃ ಈ ಶಬ್ದವನ್ನು ಪ್ರಯೋಗ ಮಾಡುವಂತಹದ್ದು ಅಂತಂದರೆ ಅದು ಈ ಧರ್ಮದ ವಿಷಯದಲ್ಲಿ ಮಾತ್ರ. ಯಾಕೆ ಅಂತಂದರೆ ಈ ಧರ್ಮ ಅನ್ನುವುದು ಅನಾದಿ ಕಾಲದಿಂದ ಬಂದಿರುವಂತಹದ್ದು ಮತ್ತು ಅನಂತವಾಗಿ ಇರುವಂತಹದ್ದು, ಶಾಶ್ವತವಾಗಿರುವಂತಹದ್ದು. ಅಂದರೆ ಕೆಲವರು ಪುನಃ ಇಲ್ಲೂ ಕೆಲವರು ಕೇಳುವುದುಂಟು, ಏನು ಅಂತಂದರೆ, ಸರಿ ಏನೋ ಅನಾದಿ ಕಾಲದಿಂದ ಬಂದಿದೆ ಅಂತ ಬೇಕಾದರೆ ಹೇಳ್ಬೋದು, ಆದರೆ ಶಾಶ್ವತವಾಗಿ ಈ ಧರ್ಮ ಇರುತ್ತೆ ಅಂತ ಹೆಂಗೆ ಹೇಳ್ತೀರಿ? ಇವಾಗೆಲ್ಲ ತುಂಬ ಜನ ಮಾತಾಡೋದು ಕೇಳ್ತಾ ಇರ್ತೀವಿ, ಅಲ್ಲಲ್ಲಿ ಇರ್ತಾರೆ, ಕೇಳಿಸ್ತಾ ಇರುತ್ತೆ ಅಲ್ಲಲ್ಲಿ, ನಾವಿದನ್ನು ನಾಶ ಮಾಡ್ತೀವಿ, ಈ ಧರ್ಮವನ್ನು ನಾಶ ಮಾಡ್ತೀವಿ, ಇಷ್ಟು ವರ್ಷಗಳಾದಮೇಲೆ ಈ ಧರ್ಮ ಇರುವುದಿಲ್ಲ, ಅದು ಇದು ಅಂತ ಹೀಗೆಲ್ಲ ಮಾತುಗಳನ್ನು ಕೇಳ್ತಾ ಇದ್ದೀವಲ್ವ. ಅವರೆಲ್ಲ ಇದನ್ನು ನಾಶ ಮಾಡ್ತೀವಿ ಅಂತ ಪ್ರತಿಜ್ಞೆ ಬೇರೆ ಮಾಡ್ಕೊಂಡು ಕೂತಿದ್ದಾರೆ ಕೆಲವರೆಲ್ಲ. ಆದ್ದರಿಂದ ಇದು ಶಾಶ್ವತವಾಗಿರುತ್ತೆ ಅಂತ ಹೆಂಗೆ ಹೇಳ್ತೀರಿ ಅಂತಂದರೆ, ಈ ಥರದ ಪ್ರತಿಜ್ಞೆಗಳನ್ನು ಎಷ್ಟು ವರ್ಷಗಳಿಂದ ನಾವು ನೋಡ್ತಾನೇ ಇದ್ದೀವಿ, ನೂರಾರು ಸಹಸ್ರಾರು ವರ್ಷಗಳಿಂದ ನೋಡ್ತಾನೇ ಇದ್ದೀವಿ. ಮತ್ತು ಇನ್ನೊಂದೇನು ಅಂತಂದರೆ, ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗಿಲ್ಲ. ಯಾಕೆಂದರೆ ಈ ಪ್ರಶ್ನೆಗೆ ಸ್ವತಃ ಭಗವಂತನೇ ಉತ್ತರ ಕೊಟ್ಟಾಗಿದೆ. ಏನು ಅಂತಂದರೆ, ಯಾವಾಗ ಈ ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಬರುತ್ತೋ ಆವಾಗ ನಾನು ಬಂದು ಇದನ್ನು ಅವತಾರ ಮಾಡ್ತೀನಿ ಅಂತ ಸ್ವತಃ ಭಗವಂತನೇ ಇದಕ್ಕೆ ಉತ್ತರ ಕೊಟ್ಟಾಗಿದೆ. ಅದರಂತೆ ಅನೇಕ ಬಾರಿ ಭಗವಂತನೂ ಮಾಡಿ ಆಗಿದೆ. ಅದಕ್ಕೂ ನಮ್ಮ ನಿದರ್ಶನ ಇದೆ. ಎಷ್ಟೋ ಬಾರಿ ಭಗವಂತ ಅವತಾರಗಳನ್ನು ಮಾಡಿ ಈ ಧರ್ಮವನ್ನು ಉದ್ಧಾರ ಮಾಡಿದ್ದಾನೆ. ಆದ್ದರಿಂದ ಇದು ಶಾಶ್ವತವಾದಂತಹ ಒಂದು ಧರ್ಮ. ಆಯಾ ಸಂದರ್ಭದಲ್ಲಿ ಖಂಡಿತವಾಗಿಯೂ ಭಗವಂತ ಈ ಧರ್ಮವನ್ನು ತಾನೇ ಅವತಾರ ಮಾಡಿ ಇದನ್ನು ಉದ್ಧಾರ ಮಾಡ್ತಾನೆ, ಅಥವಾ ನಮಗೆಲ್ಲರಿಗೂ ಸಹ ಪ್ರೇರಣೆಯನ್ನು ಕೊಟ್ಟು ನಮ್ಮಿಂದ ಆ ಕಾರ್ಯವನ್ನಾದರೂ ಭಗವಂತ ಮಾಡಿಸ್ತಾನೆ. ಆದ್ದರಿಂದ ಇದು ಶಾಶ್ವತವಾಗಿರ್ತಕ್ಕಂತಹ ಧರ್ಮ. ಹಾಗಾಗಿ ಇದನ್ನು ಸನಾತನ ಧರ್ಮ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಇದು ಮೊದಲನೇ ಪದ, ಅಲ್ಲಿ ಸನಾತನ ಅನ್ನುವಂತಹ ಪದಕ್ಕೆ ಇದು ಅರ್ಥ. ಇನ್ನು ಎರಡನೇ ಪದ ಏನಿದೆ, ವೈದಿಕ ಅಂತ. ವೈದಿಕ ಅನ್ನುವಂತಹ ಮಾತಿನ ಅರ್ಥ ಏನು? ಈ ಪದವನ್ನು ಯಾಕೆ ಇಲ್ಲಿ ಬಳಸಿದ್ದಾರೆ ಅಂತಂದರೆ, ಲೋಕದಲ್ಲಿ ಯಾವುದೇ ಒಂದು ಸಣ್ಣ ವಿಚಾರವನ್ನು ಕೇಳಿದರೂ ತಕ್ಷಣ ನಮಗೆ ಬರುವಂತಹ ಜಿಜ್ಞಾಸೆ ಏನು ಅಂತಂದರೆ, ಈ ವಿಚಾರಕ್ಕೆ ಏನು ಪ್ರಮಾಣ? ಸರಿ, ಈ ಥರ ಏನೋ ಹೇಳ್ತಾ ಇದ್ದೀರಿ ನೀವು, ಆದರೆ ಇದಕ್ಕೇನು ಪ್ರಮಾಣ ಅನ್ನೋದೇ ತಕ್ಷಣ ನಮಗೆ ಬರುವಂತಹ ಒಂದು ಜಿಜ್ಞಾಸೆ. ಯಾವುದೇ ಒಂದು ವಿಷಯವನ್ನು ಕೇಳಿದರೂ ಇದಕ್ಕೆ ಪ್ರಮಾಣ ಏನು ಅಂತ ನೋಡ್ತೀವಿ, ವಿಚಾರಿಸ್ತೀವಿ. ಸರಿಯಾದ ಪ್ರಮಾಣದಿಂದ ಇದು ಸಿದ್ಧವಾಗಿದೆ, ಈ ವಿಚಾರ ಅನ್ನೋದು ಬಂದಿದೆ ಅಂತಂದರೆ, ಈ ವಿಚಾರಕ್ಕೆ ಸರಿಯಾದಂಥ ಒಂದು ಮೂಲವಾದ ಪ್ರಮಾಣ ಇದೆ ಅಂತಂದರೆ ಅದನ್ನು ನಾವು ಸ್ವೀಕರಿಸ್ತೀವಿ. ಇದಕ್ಕೇನು ಪ್ರಮಾಣ ಇಲ್ಲ ಅಂತಂದರೆ ಹಾಗಾದರೆ ಇದು ಅಪ್ರಾಮಾಣಿಕ ಅಂಥೇಳಿ ಅದನ್ನು ನಾವು ತಗೊಳ್ಳೋದಿಲ್ಲ, ಅದನ್ನು ನಾವು ನಂಬುವುದಿಲ್ಲ, ತಗೊಳ್ಳೋದು ಇಲ್ಲ. ಹಾಗಾಗಿ ಯಾವುದೇ ಒಂದು ವಿಚಾರ ಇದ್ದರೂ ಅದಕ್ಕೆ ಮೂಲವಾದಂತಹ ಒಂದು ಪ್ರಮಾಣ ಬೇಕು. ಆ ಪ್ರಮಾಣವಿದ್ದರೆ ಮಾತ್ರ, ಪ್ರಮಾಣದಿಂದ ಸಿದ್ಧವಾದಾಗ ಮಾತ್ರ ಅದನ್ನು ಪ್ರಾಮಾಣಿಕ ಎಂಬುದಾಗಿ ಹೇಳ್ತೀವಿ. ಪ್ರಾಮಾಣಿಕವಾದಂತಹ ವಿಚಾರವನ್ನು ಮಾತ್ರವೇ ನಾವು ತಗೊಳ್ತೀವಿ. ಹಾಗಾಗಿ ಯಾವುದೇ ಒಂದು ಸಣ್ಣ ವಿಚಾರವಾದರೂ ಅದಕ್ಕೇನು ಪ್ರಮಾಣ ಅನ್ನೋದನ್ನು ಹೇಳಬೇಕಾಗುತ್ತೆ. ಹೀಗೆ ಒಂದು ಸಣ್ಣ ವಿಚಾರಕ್ಕೂ ಪ್ರಮಾಣವನ್ನು ತೋರಿಸಲೇಬೇಕು ಅನ್ನುವಂತಹ ಸ್ಥಿತಿ ಇದ್ದ ಮೇಲೆ ಧರ್ಮ ಅಂತಂದರೆ ಅದು ಸಾಧಾರಣವಾದಂತಹ ವಿಚಾರ ಅಲ್ಲ, ಇದು ಅತ್ಯಂತ ಉತ್ಕೃಷ್ಟವಾದಂತಹ, ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ. ಮತ್ತು ಅದರ ಬಗ್ಗೆ ವಿಚಾರ ಮಾಡಿ ತಿಳ್ಕೊಳ್ಳುವುದು ಸಹ ತುಂಬ ದೊಡ್ಡ ವಿಷಯ, ತುಂಬ ಗಂಭೀರವಾದಂತಹ ಒಂದು ವಿಚಾರ. ಹಾಗಾಗಿ ಇಷ್ಟು ಗಂಭೀರವಾದಂತಹ ವಿಚಾರಕ್ಕೆ ಒಂದು ಪ್ರಮಾಣ ಅನ್ನೋದು ಇರಲೇಬೇಕು, ಪ್ರಮಾಣವನ್ನು ತೋರಿಸಲೇಬೇಕು ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಈ ಒಂದು ಧರ್ಮದ ಬಗ್ಗೆ ಕೇಳಿದಾಗ ಇದಕ್ಕೆ ಏನು ಪ್ರಮಾಣ ಅನ್ನುವಂತಹ ಪ್ರಶ್ನೆ, ಜಿಜ್ಞಾಸೆ ನಮಗೆ ತಕ್ಷಣ ಬರುತ್ತೆ. ಆ ಒಂದು ಜಿಜ್ಞಾಸೆಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ವೈದಿಕ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. ಹೀಗೆ ಹೇಳಿದಾಗ ಏನಾಗುತ್ತೆ ಅಂತಂದರೆ, ವೈದಿಕ ಅಂತಂದರೆ ವೇದ ಪ್ರಮಾಣಕವಾಗಿರ್ತಕ್ಕಂತಹ ಧರ್ಮ ಅಂತ ಇದರ ಅರ್ಥ. ವೈದಿಕ ಇದು ವೇದಗಳಲ್ಲಿ ಪ್ರತಿಪಾದಿತವಾಗಿರುವುದರಿಂದ ಇದು ವೈದಿಕ ಧರ್ಮ ಅಂತಾಗಿದೆ. ಹಾಗಾಗಿ ಆ ಹೆಸರನ್ನು ಹೇಳುವಾಗಲೇ, ಅಂದರೆ ಈ ಧರ್ಮದ ಹೆಸರನ್ನು ಕೇಳಿದ ಮೇಲೆ ಪುನಃ ನಮಗೆ ಮನಸ್ಸಿನಲ್ಲಿ ಪ್ರಶ್ನೆ ಬರೋದು, ಇದಕ್ಕೇನು ಪ್ರಮಾಣ ಅಂತ ಪ್ರಶ್ನೆ ಬರೋದು, ಅದಕ್ಕೆ ಪುನಃ ಇನ್ನೊಂದು ಉತ್ತರ ಕೊಡುವುದು ಅಂತ ಅಷ್ಟು ದೂರ ಅವಶ್ಯಕತೆ ಇಲ್ಲ ಅಂಥೇಳಿ ಅದರ ಹೆಸರನ್ನು ಹೇಳುವಾಗಲೇ ಇದಕ್ಕೇನು ಪ್ರಮಾಣ ಅನ್ನುವುದನ್ನು ಸಹ ಹೆಸರಿನಲ್ಲೇ ಸೇರಿಸಿ ಆಗಿದೆ. ಹಾಗಾಗಿ ವೈದಿಕ ಧರ್ಮ
ಎಂಬುದಾಗಿ ಹೇಳೋದು. ಹಾಗಾಗಿ ಇದನ್ನು ಕೇಳಿದ್ದಾಗ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಇದು ವೇದ ಪ್ರಮಾಣಕವಾಗಿರ್ತಕ್ಕಂತಹ ಧರ್ಮ ಅನ್ನೋದನ್ನು ನಾವು ಇದರಿಂದ ತಿಳಿಯಬೇಕಾಗಿದೆ. ಇದು ಅದಕ್ಕೋಸ್ಕರ ಎರಡನೇ ಪದವನ್ನು, ವೈದಿಕ ಅನ್ನುವಂತಹ ಪದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗೆ ಮೂರನೇ ಪದ ಧರ್ಮ ಅನ್ನುವಂಥದ್ದು. ಈ ಧರ್ಮ ಅನ್ನುವಂತಹ ಪದಕ್ಕೆ ಏನು ಅರ್ಥ ಅಂತ ಕೇಳಿದರೆ, ಈ ಧರ್ಮ ಅನ್ನುವಂತಹ ಪದವನ್ನು ನಾವು ಎಲ್ಲೆಲ್ಲೋ ಪ್ರಯೋಗ ಮಾಡುವ ಹಾಗಿಲ್ಲ. ಇದಕ್ಕೊಂದು ವಿಶಿಷ್ಟವಾದಂತಹ ಅರ್ಥ ಇದೆ. ಏನು ಅಂತ ಕೇಳಿದರೆ ಆಧಾರ ಅಂತ. ಧರ್ಮ ಅನ್ನುವಂತಹ ಶಬ್ದಕ್ಕೆ ಆಧಾರ ಅಂತ ಅರ್ಥ. ಯಾವುದು ಈ ಜಗತ್ತಿಗೆ ಆಧಾರವಾಗಿದೆಯೋ ಅದನ್ನು ಧರ್ಮ ಎಂಬುದಾಗಿ ಹೇಳ್ತಾರೆ. ಅದನ್ನೇ ವೇದದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ ಮಹಾನಾರಾಯಣ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಅಂದರೆ ಏನು, ಇಡೀ ಜಗತ್ತಿಗೆ ಧರ್ಮ ಅನ್ನುವುದು ಆಧಾರ ಅಂತ ವೇದವು ಹೇಳ್ತಾ ಇದೆ. ಅಂದರೆ ಇದನ್ನು ಕೇಳಿದಾಗ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ, ಇದೇನು ಜಗತ್ತಿಗೆ ಧರ್ಮ ಆಧಾರ ಅಂತಂದರೆ ಏನು ಅರ್ಥ, ಏನು ಜಗತ್ತು ಏನು ಇದಕ್ಕೆ ಧರ್ಮ ಆಧಾರ ಆಗುವುದು ಅಂತಂದರೆ ಇದು ಹೇಗೆ ಸಾಧ್ಯ? ಲೋಕದಲ್ಲಿ ಆಧಾರ ಅಂತಂದ್ರೇನು, ಕೆಳಗೊಂದು ವಸ್ತು ಇದೆ, ಅದರ ಮೇಲೆ ಇನ್ನೊಂದು ವಸ್ತು ಇಟ್ಟರೆ ಆ ಮೇಲಿರುವಂತಹ ವಸ್ತುವಿಗೆ ಕೆಳಗಿರುವಂತಹ ವಸ್ತು ಆಧಾರ ಅಂತ ಅನಿಸ್ಕೊಳ್ಳುತ್ತೆ. ಇದನ್ನು ತಾನೇ ಆಧಾರ ಅಂತ ಹೇಳೋದು. ಈ ಜಗತ್ತಿಗೆ ಧರ್ಮ ಆಧಾರ ಅಂತಂದರೆ ಏನರ್ಥ ಅಂದರೆ, ಜಗತ್ತು ಹೀಗಿದೆ, ಕೆಳಗೆ ಧರ್ಮ ಇದೆ, ಧರ್ಮದ ಮೇಲೆ ಜಗತ್ತನ್ನು ತಂದಿಟ್ಟಿದ್ದಾರೆ ಅಂತ ಹಾಗೆ ಅರ್ಥವ? ಈ ಥರ ಅಲ್ಲಲ್ಲ. ಹಾಗೇನು ನಮಗೇನು ಕಾಣೋದಿಲ್ಲಲ್ಲ ಲೋಕದಲ್ಲಿ, ಆ ಥರ ಏನು ಕಾಣೋದಿಲ್ಲ. ಈ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದರ ಮೇಲೆ ಧರ್ಮ ಅನ್ನುವಂಥ ಒಂದು ವಸ್ತುವಿನ ಮೇಲೆ ಇದೆಯಾ, ಈ ಕೆಳಗೊಂದು ವಸ್ತು ಇದೆ, ಅದರ ಮೇಲೆ ಒಂದು ವಸ್ತು ಇದೆ, ಇದಕ್ಕೆ ಇದು ಆಧಾರ ಅಂತ ಹೇಳ್ತೀವಿ. ಈ ಥರನಾ ಇಲ್ಲಿ ಅಂತ ಕೆಲವ್ರಿಗೊಂದು ಪ್ರಶ್ನೆ ಬರುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತ ಕೇಳಿದರೆ, ಆಧಾರ ಅನ್ನುವಂತಹ ಮಾತನ್ನು ನಾವು ಈ ರೀತಿಯಾಗಿ ಮೇಲಿರುವಂತಹ ವಸ್ತುವಿಗೆ ಕೆಳಗಿರುವಂತಹ ವಸ್ತು ಆಧಾರ ಎಂಬುದಾಗಿ ನಾವು ಹೇಳ್ತೀವಿ, ಹೌದು. ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ, ಹೌದು. ಆದರೆ ಬರೀ ಆ ಅರ್ಥದಲ್ಲಿ ಮಾತ್ರವೇ ಈ ಪದವನ್ನು ಪ್ರಯೋಗ ಮಾಡೋದಿಲ್ಲ. ಇನ್ನು ಬೇರೆ ಅರ್ಥಗಳಲ್ಲಿ ಬೇಕಾದಷ್ಟು ಸಲ ನಾವು ಪ್ರಯೋಗ ಮಾಡ್ತೀವಿ. ಎಲ್ಲಿ ಪ್ರಯೋಗ ಮಾಡ್ತೀವಿ ಅಂತ ಕೇಳಿದರೆ, ಚಿಕ್ಕ ಮಕ್ಕಳಿದ್ದಾರೆ, ಅವರನ್ನು ನೋಡಿಕೊಳ್ಳೋರಿದ್ದಾರೆ, ತಂದೆ ತಾಯಿಗಳು ಪೋಷಕರು ಇದ್ದಾರೆ. ಆ ಪೋಷಕರು ಮಕ್ಕಳಿಗೆ ಆಧಾರ. ಹಾಗೂ ಇದೇ ಮಕ್ಕಳು ದೊಡ್ಡವರಾಗಿದ್ದಾರೆ, ಆಮೇಲೆ ತಂದೆ ತಾಯಿಗಳು ವಯಸ್ಸಾದವರಾಗಿದ್ದಾರೆ. ಆವಾಗ ತಂದೆ ತಾಯಿಗಳಿಗೆ, ವಯಸ್ಸಾಗಿರುವಂತಹ ತಂದೆ ತಾಯಿಗಳಿಗೆ ಮಕ್ಕಳು ಆಧಾರ. ಹಾಗೂ ಒಬ್ಬ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅಥವಾ ಏನೋ ವ್ಯಾಪಾರ ಮಾಡ್ತಾ ಇದ್ದಾನೆ, ಅದರಲ್ಲಿ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ, ಅದರಿಂದ ಮನೆ ಇತ್ಯಾದಿಗಳೆಲ್ಲ ನಡೀತಾ ಇದೆ. ಆ ಕೆಲಸವೇ ಇವನಿಗೆ ಆಧಾರ. ಆ ಉದ್ಯೋಗ ಏನಿದೆಯೋ ಅದೇ ಇವನಿಗೆ ಆಧಾರ. ವ್ಯಾಪಾರ ಏನು ನಡೀತಾ ಇದೆಯೋ ಅದೇ ಇವರಿಗೆ ಆಧಾರ. ಇಲ್ಲೆಲ್ಲ ಆಧಾರ ಅಂತಂದ್ರೇನು, ಮಕ್ಕಳಿಗೆ ತಂದೆ ತಾಯಿಗಳು ಆಧಾರ ಅಂತಂದರೆ ತಂದೆ ತಾಯಿಗಳಿದ್ದಾರೆ, ಅವ್ರ ಮೇಲೆ ಮಕ್ಕಳು ಹತ್ತಿ ಕೂತಿದ್ದಾರೆ. ಅಥವಾ ಈ ವಯಸ್ಸಾದವರಿಗೆ ಮಕ್ಕಳು ಆಧಾರ ಅಂತಂದರೆ ಮಕ್ಕಳ ಮೇಲೆ ಹತ್ಕೊಂಡು ತಂದೆ ತಾಯಿಗಳು ಕೂತ್ಕೊಂಡಿದ್ದಾರೆ ಅಂತ ಹಾಗರ್ಥ ಅಲ್ಲ. ಮತ್ತು ಇಲ್ಲೇನು ಇದರ ಅರ್ಥ ಅಂತ ಕೇಳಿದರೆ, ಚಿಕ್ಕ ಮಕ್ಕಳನ್ನು ಅವರಿಗೆ ಒಳ್ಳೆಯ ಭವಿಷ್ಯ ಇದೆ, ಅವ್ರ ಜೀವನದಲ್ಲಿ ತುಂಬ ಒಳ್ಳೆಯ ಸ್ಥಿತಿಗೆ ಹೋಗಬೇಕಾಗಿದೆ, ಒಂದು ಒಳ್ಳೆಯ ಜೀವನವನ್ನು ಅವರಿಗೆ ಕೊಡಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂತಹ, ಅವರಿಗೆ ಆ ಜ್ಞಾನ ಅನ್ನುವುದಿಲ್ಲ, ಚಿಕ್ಕ ಮಕ್ಕಳಿಗೆ ಜ್ಞಾನವೂ ಇರುವುದಿಲ್ಲ, ಶಕ್ತಿಯೂ ಇರುವುದಿಲ್ಲ. ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರಿಗೆ ಒಳ್ಳೆಯ ಜೀವನ ಸಿಗುವಂತೆ, ಒಳ್ಳೆಯ ಭವಿಷ್ಯ ಉಂಟಾಗುವಂತೆ ನೋಡಿಕೊಳ್ಳುವ ಕೆಲಸ ತಂದೆ ತಾಯಿಗಳದ್ದು, ಪೋಷಕರದ್ದು. ಪೋಷಕರು ಅಂತಂದರೆ ಏನು, ಅವರನ್ನು ಬೆಳೆಸುವವರು ಅಂತ ಅರ್ಥ. ಅವರಿಗೆ ಬೇಕಾದ್ದನ್ನೆಲ್ಲ, ಯಾವುದರ ಅವಶ್ಯಕತೆ ಅವರಿಗಿದೆಯೋ, ಯಾವುದನ್ನು ಅವರಿಗೆ ಕೊಟ್ಟರೆ ಅವರು ಚೆನ್ನಾಗಿ ಬೆಳೀತಾರೋ, ಉತ್ತಮವಾದ ಸ್ಥಿತಿಗೆ ಬರ್ತಾರೋ ಅದನ್ನು ಅವರಿಗೆ ಕೊಟ್ಟು ಅವರನ್ನು ಪೋಷಣೆ ಮಾಡುವವರು ಪೋಷಕರು. ಅಂದರೆ ಅಲ್ಲಿಗೇನಾಯಿತು, ಮಕ್ಕಳಿಗೆ ಆಧಾರವಾಗುವುದು ಅಂತಂದರೆ ಅದರ ಅರ್ಥ ಏನು ಅಂತ ಕೇಳಿದರೆ, ಅವರಿಗೆ ಏನು ಯಾವುದರ ಅಪೇಕ್ಷೆ ಇದೆಯೋ, ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ಅವರಿಗೆ ಕೊಡುವುದು. ಅದನ್ನು ಅವರಿಗೆ ಯಾರು ಕೊಡ್ತಾರೋ ಅವರು ಅವರಿಗೆ ಆಧಾರ ಅಂತ ಅನಿಸ್ಕೊಳ್ತಾರೆ. ಹಾಗೂ ತಂದೆ ತಾಯಿಗಳು ವಯಸ್ಸಾದ ಮೇಲೂ ಹಾಗೇನೆ. ಯುವ ವಯಸ್ಸಿನಲ್ಲಿದ್ದಾಗ ದೇಹದಲ್ಲಿ ತುಂಬ ಶಕ್ತಿ ಇರುತ್ತೆ, ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ತಂದೆ ತಾಯಿಗಳು ಹಾಗೆ ತುಂಬ ಕೆಲಸವನ್ನು ಮಾಡಿದ್ದಾರೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ಅವರು ಬೇಕಾದ್ದನ್ನೆಲ್ಲ ಕೊಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಅವರಿಗಿದ್ದರೂ ಇಲ್ಲದೆ ಹೋದರೂ ಮಕ್ಕಳು ಚೆನ್ನಾಗಿರಬೇಕು ಅಂಥೇಳಿ ಅವರಿಗೆಲ್ಲದನ್ನು ಕೊಟ್ಟು ದೊಡ್ಡವ್ರನ್ನಾಗಿ ಬೆಳೆಸಿದ್ದಾರೆ. ಇವತ್ತು ಮಕ್ಕಳು ಇಷ್ಟು ದೊಡ್ಡ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಅದಕ್ಕೆ ಖಂಡಿತ ಅವರೇ ಕಾರಣ, ತಂದೆ ತಾಯಿಗಳು ಖಂಡಿತವಾಗಿಯೂ ಅವರೇ ಕಾರಣ. ಆದರೆ ವಯಸ್ಸಾದ ಮೇಲೆ ಆ ಮೊದಲಿದ್ದಂತಹ ಶಕ್ತಿ ಎಲ್ಲ ಇಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಅವರ ಕೆಲಸಗಳನ್ನು ಅವರು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ರೀತಿಯಂತಹ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಆವಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂಥವ್ರು ಬೇಕು. ಆ ಕೆಲಸವನ್ನು ಮಕ್ಕಳು ಮಾಡಬೇಕು.
ಅದು ಮಕ್ಕಳ ಬಾಧ್ಯತೆ, ಮಕ್ಕಳ ಒಂದು ಜವಾಬ್ದಾರಿ. ಅದು ಮಕ್ಕಳು ಆ ಕೆಲಸವನ್ನು ಮಾಡಬೇಕು. ಹಾಗಾಗಿ ಆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಏನು ಬೇಕಾಗಿದೆಯೋ ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದೇ ಮಕ್ಕಳು ತಂದೆ ತಾಯಿಗಳಿಗೆ ಆಧಾರವಾಗಿರುವುದು ಅಂತಂದರೆ ಇದರ ಅರ್ಥ. ಹಾಗೆ ಕೆಲಸವು ಹಾಗೆ ಇವನಿಗೆ ಬೇಕಾದ್ದೆಲ್ಲ ಕೆಲಸವನ್ನು ಮಾಡುವುದರಿಂದ ಸಿಗ್ತಾ ಇದೆ, ಆದ್ದರಿಂದ ಆ ಕೆಲಸವೇ ಇವನಿಗೆ ಆಧಾರ. ಹಾಗಾಗಿ ಬರೀ ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಇದ್ದಾಗ ಆ ಕೆಳಗಿರುವಂತಹ ವಸ್ತು ಏನಿದೆಯೋ ಅದು ಮಾತ್ರ ಆಧಾರ ಅಂತ ಅಲ್ಲ, ಅದನ್ನು ಮಾತ್ರ ನಾವು ಆಧಾರ ಅಂತ ಹೇಳಲ್ಲ. ಇಂತಹ ವಿಷಯಗಳನ್ನು ಇಂತಹ ಸಂದರ್ಭಗಳಲ್ಲಿ ಆಧಾರ ಅನ್ನುವಂತಹ ಪದವನ್ನು ಬಳಸ್ತೀವಿ. ಅದೇ ರೀತಿ ಇಡೀ ಪ್ರಪಂಚಕ್ಕೆ ಈ ಧರ್ಮ ಅನ್ನುವುದು ಆಧಾರ ಅಂತಂದರೆ ಅದರ ಅರ್ಥ ಏನು ಅಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಸಹ ಬಯಸುವಂಥದ್ದೇನು? ಅವನೊಬ್ಬ ಪಂಡಿತ ಇರ್ಬೋದು, ಒಬ್ಬ ಪಾಮರ ಇರ್ಬೋದು, ಒಬ್ಬ ಮಹಾರಾಜ ಇರ್ಬೋದು, ಒಬ್ಬ ಸೈನಿಕ ಇರ್ಬೋದು, ಒಬ್ಬ ಮಂದಬುದ್ಧಿ ಇರ್ಬೋದು, ಒಬ್ಬ ಬುದ್ಧಿಶಾಲಿ ಇರಬಹುದು, ಒಬ್ಬ ಶ್ರೀಮಂತ ಇರ್ಬೋದು, ಒಬ್ಬ ಬಡತನದಲ್ಲಿರುವವನಿರ್ಬೋದು, ಯಾರು ಬೇಕಾದರೂ ಆಗಲಿ, ಒಬ್ಬ ವಯಸ್ಸಾದವನಿರ್ಬೋದು, ಒಬ್ಬ ಸಣ್ಣ ಮಗು ಇರ್ಬೋದು, ಯಾರು ಬೇಕಾದರೂ ಆಗಲಿ, ಎಲ್ಲರೂ ಸಹ ಬಯಸುವಂಥದ್ದು ಒಂದೇ ಒಂದು ವಸ್ತು ಇದೆ. ಏನು ಅಂತ ಕೇಳಿದ್ರೆ ಸುಖ. ನಾನು ಸುಖವಾಗಿರಬೇಕು, ನಾನು ಚೆನ್ನಾಗಿರಬೇಕು. ಈ ಒಂದು ಬಯಕೆಯಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇರಲ್ಲ. ಎಲ್ಲರಿಗೂ ಇರುವಂತಹ ಬಯಕೆ ಇದೆ, ನಾನು ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅನ್ನೋದೇ ಎಲ್ಲರಿಗೂ ಇರುವಂತಹ ಒಂದು ಆಸೆ. ಆದರೆ ಈ ಆಸೆ ಇದೆ ಎಲ್ಲರಿಗೂ. ಅದರೊಳಗೂ ಪುನಃ ಎರಡು ಅಂಶಗಳು, ನಾನು ಸುಖವಾಗಿರಬೇಕು ಅನ್ನುವಂಥದ್ದು ಇದೆ, ಆ ವಿಚಾರನೂ ಆ ಒಂದು ಬಯಕೆ ಇದ್ದೇ ಇದೆ. ಪುನಃ ಅದರೊಳಗೆ ಎರಡು ಅಂಶಗಳಿದೆ. ಏನು ಅಂತಂದರೆ, ಆ ಸುಖ ಸದಾ ಕಾಲ ಇರಬೇಕು. ಸರಿ, ಬರೀ ಸುಮ್ಮನೆ ಒಂದು ನಿಮಿಷ, 2 ನಿಮಿಷ, 10 ನಿಮಿಷ ಸುಖ ಬಂದುಬಿಟ್ಟು ಆಮೇಲೆ ಹೋಗುತ್ತೆ ಅಂತಂದರೆ ಅದು ಅಂತಹ ಸುಖ ಅಲ್ಲ. ಆ ಸುಖ ಯಾವಾಗಲೂ ಇರಬೇಕು, ನನಗೆ ಶಾಶ್ವತವಾದಂತಹ ಸುಖ ಬೇಕು ಅನ್ನೋದು ಒಂದು ಅಂಶ. ಅದರೊಳಗೂ ಇನ್ನೊಂದೇನು ಅಂತಂದರೆ, ಅತ್ಯಂತ ಇದ್ದಿದ್ದರಲ್ಲೇ ಎಲ್ಲದಕ್ಕಿಂತ ಹೆಚ್ಚಿನ ಸುಖ ನನಗೆ ಸಿಗಬೇಕು. ಸ್ವಲ್ಪ ಸುಖ ಸಿಕ್ಕಿದರೆ ಸಾಕಾಗೋದು. ಈಗ ಇಬ್ಬರಿದ್ದಾರೆ, ಇಬ್ಬರು ಸಮಾನವಾಗಿ ಶ್ರಮ ಪಟ್ಟಿದ್ದಾರೆ, ಆದರೆ ಒಬ್ಬನಿಗೆ ಜಾಸ್ತಿ ಸುಖ ಸಿಕ್ಕಿದೆ, ಇನ್ನೊಬ್ಬನಿಗೆ ಕಡಿಮೆ ಸುಖ ಸಿಕ್ಕಿದೆ. ಆವಾಗ ಈ ಕಡಿಮೆ ಸುಖ ಸಿಕ್ಕಿದವನು ಸುಮ್ಮನೆ ಇರ್ತಾನ? ಸುಮ್ಮನೆ ಇರಲ್ಲ, ಖಂಡಿತ ಸುಮ್ಮನೆ ಕೂರುವುದಿಲ್ಲ. ಯಾಕೆ? ನಾವಿಬ್ಬರು ಸಮಾನವಾಗಿ ತಾನೇ ಕಷ್ಟಪಟ್ಟಿದ್ದೀವಿ. ಅವನಿಗೆ ಎಷ್ಟು ಸುಖ ಸಿಕ್ಕಿದೆಯೋ ನನಗೂ ಅಷ್ಟೇ ಸಿಗಬೇಕಿತ್ತು. ಯಾಕೆ ಸಿಗಲಿಲ್ಲ? ಪರವಾಗಿಲ್ಲ, ಏನೋ ಸ್ವಲ್ಪ ಸಿಕ್ತು, ಬಿಟ್ಬಿಡಿ ಅಂಥೇಳಿ ಹಂಗೆ ಬಿಡಲ್ಲ ಅವನು. ಯಾಕೆ ಕಡಿಮೆ ಆಯಿತು, ಎಲ್ಲಿ ಲೋಪ ಆಯಿತು, ಎಲ್ಲಿ ಕಡಿಮೆ ಆಯಿತು ಅಂತಲೇ ನೋಡಿ ಏನಾದರೂ ಮಾಡಿ ಪುನಃ ಅವನಿಗೆ ಎಷ್ಟು ಸುಖ ಸಿಕ್ಕಿದೆಯೋ ಅಷ್ಟೇ ಸುಖವನ್ನು ತಾನು ಪಡ್ಕೊಳ್ಳೋದ್ರಲ್ಲಿ ಪ್ರಯತ್ನಶೀಲನಾಗ್ತಾನೆ. ಇದನ್ನು ನಾವು ಲೋಕದಲ್ಲಿ ಎಲ್ಲರ ಅನುಭವದಲ್ಲಿ ಇರತಕ್ಕಂಥ ಒಂದು ವಿಷಯ. ಅಂದರೆ ಅಲ್ಲಿಗೇನಾಯಿತು, ಸುಖ ಬೇಕು, ಏನೋ ಸುಖ ಸಿಕ್ಕಿದೆ ತಾನೇ ಸಾಕ್ತಾನೆ ಅಂತ ಹೇಳಲ್ಲ. ಸುಖ ಸಿಗಬೇಕು, ಅದರೊಳಗೂ ಎಷ್ಟು ಜಾಸ್ತಿ ಹೆಚ್ಚಿನ ಸುಖ ನನಗೆ ಸಿಗಬೇಕು ಅಂತಲೇ ಎಲ್ಲರೂ ಬಯಸುವುದು. ಇದು ಮೊದಲನೇ ವಿಷಯ. ಇನ್ನೊಂದು, ಈಗ ಹೇಳಿದಂಗೆ ಶಾಶ್ವತವಾಗಿರಬೇಕು. ಯಾಕೆಂತಂದರೆ ಲೋಕದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸಂದರ್ಭದಲ್ಲಿ ತುಂಬ ಸುಖವಾಗಿರುತ್ತೆ, 1-2 ದಿವಸಗಳು ತುಂಬ ಸುಖವಾಗಿರುವಾಗ ನಮ್ಮ ಮನಸ್ಸು ನಮ್ಮನ್ನು ಕೇಳುತ್ತೆ. ಏನು ಅಂತಂದರೆ, ಒಂದು ಆಸೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಏನು ಅಂತಂದರೆ, ಇದೇ ಥರ ಜೀವನ ಪೂರ್ತಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಎಲ್ಲ ತುಂಬ ಸುಖವಾಗಿತ್ತು, ಇದೇ ಥರ ಜೀವನ ಪೂರ್ತಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅನಿಸ್ತಾ ಇರುತ್ತೆ. ಯಾಕೆ ವಾಸ್ತವವಾಗಿ ಇರಲ್ಲ ಅಂತ ಗೊತ್ತುಂಟು ಇವನಿಗೆ. ಆಯಿತು, ಇವತ್ತಿಗೆ ಮುಗಿದಾಯಿತು, ನಾಳೆಯಿಂದ ಪುನಃ ಮತ್ತೆ ಕಷ್ಟಗಳು ಎಲ್ಲ ಶುರುವಾಗುತ್ತೆ ಅಂತೆಲ್ಲ ಗೊತ್ತಿದೆ. ಆದರೂ ಮನಸ್ಸು ಕೇಳೋದು ಮಾತ್ರ ಹಾಗೆ ಕೇಳುತ್ತೆ, ಅದನ್ನೇ ಕೇಳುತ್ತೆ ಮನಸ್ಸಿನಲ್ಲಿ. ಅಂದರೆ ಇದೇ ಥರ ಜೀವನ ಪೂರ್ತಿ ಇರುತ್ತೆ ಅಂತಂದರೆ ಜೀವನ ಪೂರ್ತಿ ಹೀಗೆ ಇರಬೇಕು ಅಂತಲೇ ಅವನು ಬಯಸ್ತಾನೆ. ವಾಸ್ತವಿಕತೆ ಹಾಗಿದೆಯಾ ಇಲ್ಲೋ ಅನ್ನೋದು ಬೇರೆ ವಿಷಯ. ಆದರೆ ನಾವು ಬಯಸೋದು ಮಾತ್ರ ಹಾಗೆ ಪ್ರತಿಯೊಬ್ಬರು. ಆದ್ದರಿಂದ ಎಲ್ಲರಿಗೂ ಇರುವಂತಹ ಒಂದು ಆಸೆ ಅಂತಂದರೆ, ನಾನು ಸುಖವಾಗಿರಬೇಕು, ಅದು ಉತ್ಕೃಷ್ಟವಾದಂತಹ ಸುಖವಾಗಿರಬೇಕು ಮತ್ತು ಶಾಶ್ವತವಾಗಿರ್ತಕ್ಕಂತಹ ಒಂದು ಸುಖವಾಗಿರಬೇಕು ಎಂಬುದಾಗಿ ಎಲ್ಲರೂ ಸಹ ಬಯಸುವಂತಹದ್ದು. ಅದು ಈ ದೇಶದಲ್ಲಿರುವವನ, ವಿದೇಶದಲ್ಲಿರುವವನ, ಯಾರು ಬೇಕಾದರೂ ಆಗಲಿ, ಪ್ರತಿಯೊಬ್ಬ ಮನುಷ್ಯನೂ ಬಯಸುವಂತಹದ್ದು ಇದನ್ನೇ. ಆದರೆ ಈ ಬಯಕೆಗೆ ತಕ್ಕಂತೆ ಫಲ ಸಿಗ್ತಾ ಇದೆಯಾ ಅಂತಂದರೆ ಖಂಡಿತ ಸಿಗ್ತಾ ಇಲ್ಲ. ಎಲ್ರಿಗೂ ಸಹ ಈ ಬಯಕೆಗೆ ತಕ್ಕಂತೆ ಫಲ ಮಾತ್ರ ಸಿಗ್ತಾ ಇಲ್ಲ. ಸುಖ ಬೇಕು ಅಂತ ಹೇಳಿದ್ರು ಸಿಗ್ತಾ ಇಲ್ಲ, ದುಃಖ ಬೇಡ ಅಂತ ಹೇಳಿದ್ರು ನಿಲ್ತಾ ಇಲ್ಲ. ಎರಡೂ ಸಹ ಬರ್ತಾನೆ ಇದೆ. ಸುಖ ದುಃಖ, ಸುಖ ದುಃಖ. ಅದರೊಳಗೂ ಸುಖಕ್ಕಿಂತ ದುಃಖನೇ ಜಾಸ್ತಿ, ಅದೇ ಜಾಸ್ತಿ ಬರ್ತಾ ಇದೆ. ಆದ್ದರಿಂದ ಬಯಕೆ ಇದೆ, ಆದರೆ ಈ ಬಯಕೆಗೆ ತಕ್ಕಂತೆ ಫಲ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಅಲ್ಲಿ ನಾವು ವಿಚಾರವನ್ನು ಮಾಡಬೇಕಾಗಿದೆ. ಬಯಕೆ ಇದೆ ತಾನೇ, ಇವನು ಈ ಥರ ಇರಬೇಕು ಅಂತ ಇವನಿಗೆ ಆಸೆ ಇದೆ. ಆಸೆ ಇದ್ದರೆ ಯಾಕೆ ಸಿಗಬಾರದು ಅಂತಂದರೆ, ನೋಡ್ರಿ, ಫಲ ಸಿಗಬೇಕು ಅಂತಂದರೆ ಬರೀ ಆಸೆ ಒಂದಿದ್ದು ಬಿಟ್ಟರೆ ಸಾಕಾಗುವುದಿಲ್ಲ. ಅದಕ್ಕೆ ಇನ್ನೊಂದು ಕಾರಣ, ಮುಖ್ಯವಾದ ಕಾರಣ ಇನ್ನೊಂದು ಬೇಕೇ ಬೇಕು. ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ,
ಅವನಿಗೆ ಈ ಸಲ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳು ತಗೊಳ್ಬೇಕು ಅಂತ ಮನಸ್ಸಿನಲ್ಲಿ ಪ್ರಬಲವಾದ ಒಂದು ಆಸೆ ಇದೆ. ಹೋಗಿದ್ದಾನೆ, ಪರೀಕ್ಷೆ ಬರೆದಿದ್ದಾನೆ, ಏನೂ ಸಿಗಲಿಲ್ಲ, 0 ಸಿಕ್ತು ಅವನಿಗೆ. ಅಲ್ವೇ ಯಾಕೆ ಹಂಗಾಯಿತು? ಅವನಿಗೆ ಪಾಪ ಅಷ್ಟೆಲ್ಲ ಆಸೆ ಇಟ್ಕೊಂಡಿದ್ದ, ಮನಸ್ಸಲ್ಲಿ 100ಕ್ಕೆ 100 ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದ. ಆದರೆ ಯಾಕೆ ಅವನಿಗೆ ಅಂಕಗಳು ಸಿಗಲಿಲ್ಲ ಅಂತಂದರೆ ಬರೀ ಆಸೆ ಮಾತ್ರ ಇತ್ತಷ್ಟೇ ಅವನ ಮನಸ್ಸಲ್ಲಿ. ಆದರೆ ಪರೀಕ್ಷೆಯಲ್ಲಿ 100ಕ್ಕೆ 100 ತಗೊಳ್ಬೇಕು ಅಂತಂದರೆ ಆಸೆ ಪಟ್ಟರೆ ಸಾಕಾಗುವುದಿಲ್ಲ. ಅದಕ್ಕಿಂತಲೂ ಪ್ರಧಾನವಾಗಿ ಮಾಡಬೇಕಾದ ಕೆಲಸ ಇನ್ನೊಂದಿದೆ. ಅದು ಯಾವುದು ಅಂತಂದರೆ ವಿದ್ಯಾಭ್ಯಾಸ. ಅವನ ಅಭ್ಯಾಸವನ್ನು ಮಾಡಲಿಲ್ಲ, ಬರೀ ಆಸೆ ಮಾತ್ರ ಹೊಂದಿದ್ದ ಅಷ್ಟೇ, ಅಭ್ಯಾಸವನ್ನು ಮಾಡಲೇ ಇಲ್ಲ. ಹಾಗಾಗಿ ಏನಾಯ್ತು ಅಂದರೆ ಪರೀಕ್ಷೆಯಲ್ಲಿ ಏನೂ ಸಿಗಲೇ ಇಲ್ಲ. ಇದು ಅವನ ಸ್ಥಿತಿ. ಸರಿ, ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ. ಅವನು ಸಹ ಅವನಿಗೂ ಆ ಮನಸ್ಸಿನಲ್ಲಿ ಆಸೆ ಇತ್ತು, 100ಕ್ಕೆ 100 ಅಂಕ ಪಡಿಬೇಕು ಅಂತ ಆಸೆ ಇತ್ತು. ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ. ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದ್ದೀರಲ್ವ, ಹಾಗಾಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಒಂದು 6 ತಿಂಗಳ ಕಾಲ ಪರೀಕ್ಷೆಗೆ ಕಾಲಾವಕಾಶ ಇತ್ತು, ಓದಲಿಕ್ಕೆ ಕಾಲಾವಕಾಶ ಇತ್ತು. 6 ತಿಂಗಳು ಚೆನ್ನಾಗಿ ಕೂತ್ಕೊಂಡು ಓದಿದ್ದಾನೆ, ಹಗಲು ರಾತ್ರಿ ಕೂತ್ಕೊಂಡು ಚೆನ್ನಾಗಿ ಓದಿದ್ದಾನೆ, ಹೋಗಿದ್ದಾನೆ, ಪರೀಕ್ಷೆ ಬರೆದಿದ್ದಾನೆ. ಆದರೂ ಏನೂ ಸಿಗಲಿಲ್ಲ, ಅವನಿಗೆ ಅಂಕಗಳು ಸಿಗಲಿಲ್ಲ. ಆಗ ನಾವು ಪ್ರಶ್ನೆ ಬರುತ್ತೆ, ಅದು ಯಾಕೆ ಸಿಗಲಿಲ್ಲ? ಮೊದಲನೇವನಾದರೆ ಸರಿ, ಬರೀ ಆಸೆ ಪಟ್ಟಿದ್ದ ಅಷ್ಟೇ, ಓದಲಿಲ್ಲ. ಇವನು ಆಸೆ ಪಟ್ಟಿದ್ದಾನೆ, ಓದಿದ ಅಂತಾನೆ, ಹಗಲು ರಾತ್ರಿ ಕೂತ್ಕೊಂಡು ಓದಿದ್ದಾನೆ, ಆದರೂ ಯಾಕೆ ಅವನಿಗೆ 100ಕ್ಕೆ 100 ಅಂಕಗಳು ಸಿಗಲಿಲ್ಲ ಅಂತ ಕೇಳಿದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂದರೆ, ಅವನು ಆಸೆ ಪಟ್ಟಿದ್ದ ಮತ್ತು ಓದಿದ್ದ ಹೌದು. ಆದರೆ ಏನು ಓದಿದ್ದ? ಪರೀಕ್ಷೆಯನ್ನು ಯಾವ ಪುಸ್ತಕದಲ್ಲಿ ಬರೀಬೇಕಾಗಿತ್ತೋ ಅದನ್ನು ಓದಲಿಲ್ಲ, ಬೇರೆ ಯಾವುದೋ ಪುಸ್ತಕವನ್ನು ಓದಿದ್ದ. ಯಾವ ಪುಸ್ತಕದಲ್ಲಿ ಅವನಿಗೆ ಪ್ರಶ್ನೆಗಳು ಬರುತ್ತೋ ಅದನ್ನು ಓದಲೇ ಇಲ್ಲ, ಬೇರೆ ಯಾವುದೋ ಪುಸ್ತಕವನ್ನು. ಅಂದರೆ ಅವನು ಓದಿದ್ದೆಲ್ಲ, ಕಷ್ಟಪಟ್ಟಿದ್ದೆಲ್ಲ ಹೌದು, ಆದರೆ ಅವನ ಆಯ್ಕೆ ಮಾಡಿಕೊಂಡಿರುವಂತಹ ಮಾರ್ಗ ಏನಿದೆಯೋ ಅದು ತಪ್ಪಾಗಿತ್ತು. ತಪ್ಪಾದ, ಸರಿಯಾಗಿ ತಿಳ್ಕೊಳ್ಳದೆ ಇಲ್ಲಿ ಹೋಗಬೇಕಾ, ಈ ಮಾರ್ಗದಲ್ಲಿ ಹೋಗಬೇಕಾ, ಆ ಮಾರ್ಗದಲ್ಲಿ ಹೋಗಬೇಕಾ ಅಂತ ವಿಚಾರ ಮಾಡದೆ ಸುಮ್ಮನೆ ಯಾವುದೋ ಒಂದು ಓದಿದರೆ ಆಯಿತು, ಯಾವುದಾದ್ರೂ ಸರಿ, ಎಲ್ಲ ಒಂದೇ ತಾನೇ, ಯಾವುದ್ರಲ್ಲಿ ಹೋದರೆ ಏನಂತೆ ಅನ್ನೋ ಭಾವನೆಯಲ್ಲಿ ಯಾವುದೋ ಪುಸ್ತಕ ತೆಗೆದು, ಯಾವ ಪುಸ್ತಕ ಸಿಕ್ಕಿದೆಯೋ ಅದನ್ನು ತೆಗೆದು ಓದಿದ. ಕೊನೆಗೆ ಏನಾಯಿತು ಅಂತಂದರೆ ಇಷ್ಟು ಓದಿದ್ದೆಲ್ಲ ವ್ಯರ್ಥವಾಗೋಯ್ತು. ಅಂದರೆ ಅಲ್ಲಿಗೆ ಏನಾಯಿತು? ವಿದ್ಯಾಭ್ಯಾಸವನ್ನು ಮಾಡಬೇಕು, ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿತ್ತು. ಅದು ಹೇಗ್ರಿ ಗೊತ್ತಾಗುತ್ತೆ? ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅನ್ನೋದು ಹೆಂಗ್ರಿ ಗೊತ್ತಾಗುತ್ತೆ ಅಂತಂದರೆ ಕೇಳಬೇಕು, ದೊಡ್ಡವರನ್ನು ಕೇಳಬೇಕು. ಯಾರು ಪಾಠ ಹೇಳ್ಕೊಡ್ತಾರೋ ಅವರನ್ನು ಕೇಳಬೇಕು. ಸ್ವಾಮಿ, ನನಗೀಗ ಯಾವ ಈ ಪರೀಕ್ಷೆಯಲ್ಲಿ ಯಾವ ಪುಸ್ತಕದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವುದನ್ನು ನಾನು ಓದಬೇಕು, ಇದಕ್ಕೆ ತಯಾರಾಗಬೇಕಾದ್ರೆ ಹೇಗೆ ತಯಾರಾಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಹೇಗೆ ಓದಬೇಕು, ಅದನ್ನೆಲ್ಲ ಕೇಳಿದರೆ ನಿಮಗೆ ಪಾಠ ಮಾಡೋರು ಹೇಳ್ಕೊಡ್ತಾರೆ. ನೋಡಪ್ಪ, ಇಂಥ ಪುಸ್ತಕದಲ್ಲಿ ಈ ರೀತಿಯಾಗಿ ಇದನ್ನೆಲ್ಲ ನೀನು ಅಭ್ಯಾಸ ಮಾಡಬೇಕು. ಮತ್ತು ಇನ್ನೊಂದೇನಂತಂದರೆ ಅದಕ್ಕೊಂದು ಕಾಲನೂ ಇರುತ್ತೆ. ಬರೀ ಇವತ್ತು ಪುಸ್ತಕ ತೆಗೆದು ಕೂತ್ಕೊಂಡು ಓದಿ ನಾಳೆ ಪರೀಕ್ಷೆ ಬರೀತೀನಿ ಅಂತಂದರೆ ಅದು ಸಾಕಾಗೋದಿಲ್ಲ. ಅದಕ್ಕೆ ಇಷ್ಟು ಕಾಲ ಅಂತ ಇರುತ್ತೆ. ಇಷ್ಟು ಕಾಲ ನೀನು ಇದನ್ನು ಓದಬೇಕು, ಇಷ್ಟು ಕಷ್ಟಪಟ್ಟು ಓದಿದರೆ ನಿನಗಿದು ಬರುತ್ತೆ ಅಂಥೇಳಿ ತಿಳ್ಕೊಂಡು ಆಗ ಓದಬೇಕು. ಆ ಥರ ಓದಿದಾಗ ಮಾತ್ರ ಅದಕ್ಕೂ ಪುನಃ ಒಂದು ಕ್ರಮನೂ ಇರುತ್ತೆ. ಒಂದು ಪುಸ್ತಕ ಓದಬೇಕು ಅಂತಂದರೆ ಅದಕ್ಕೊಂದು ಕ್ರಮನೂ ಇರುತ್ತೆ. ಶುರುವಿನಿಂದ ಒಂದೊಂದು ಕ್ರಮದಲ್ಲಿ ಹೋಗಬೇಕು. ಅದು ಆ ಪುಸ್ತಕ ಯಾರು ಬರೆದಿರ್ತಾರೋ ಅವರೊಂದು ಕ್ರಮದಲ್ಲಿ ಪುಸ್ತಕವನ್ನು ಬರೆದಿರ್ತಾರೆ, ಆ ಕ್ರಮದಲ್ಲಿ ಅದನ್ನೆಲ್ಲ ಓದಬೇಕು. ಓದಿದಾಗ ಅಲ್ಲಿರುವಂತಹ ಅಷ್ಟು ವಿಷಯ ಗ್ರಹಣ ಆಗುತ್ತೆ. ತದನಂತರ ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇಲ್ಲೂ ಸಹ ಜನರೆಲ್ಲರಿಗೂ ಆಸೆ ಇದೆ, ನಾನು ಶಾಶ್ವತವಾದಂತಹ ಸುಖವನ್ನು ಪಡೆಯಬೇಕು, ಉತ್ಕೃಷ್ಟವಾದಂತಹ ಸುಖವನ್ನು ಪಡೆಯಬೇಕು ಅಂತ ಒಂದು ಆಸೆ ಇದೆ, ಹೌದು. ಆದರೆ ಆ ಆಸೆಗೆ ತಕ್ಕಂತೆ ಫಲ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಆಸೆ ಒಂದು ಪಟ್ಟರೆ ಸಾಕಾಗುವುದಿಲ್ಲ, ಸರಿಯಾದಂತಹ ಮಾರ್ಗದಲ್ಲೂ ಹೋಗಬೇಕು. ಅಂತಹ ಒಂದು ಮಾರ್ಗ ಯಾವುದು ಅಂತಂದರೆ ಅದನ್ನೇ ನಮ್ಮ ಒಂದು ಧರ್ಮವು ನಮಗೆ ತೋರಿಸ್ತಾ ಇರತಕ್ಕಂತಹ ಮಾರ್ಗ. ಅಂದರೆ ನಮ್ಮ ಧರ್ಮವು ನಮಗೆ ಈ ರೀತಿಯಾದಂತಹ ಒಂದು ಆಸೆ, ಈ ಪ್ರಪಂಚದಲ್ಲಿ ಈಗ ಹೇಳಿದಂತೆ ಯಾವುದೇ ವಿಧವಾದಂತಹ ಭೇದ ಇಲ್ಲದೆ ಎಲ್ಲರೂ ಸಹ ಯಾವುದನ್ನು ಅಪೇಕ್ಷೆ ಪಡ್ತಾರೋ ಸುಖ, ಅಂತಹ ಒಂದು ಸುಖವು ನಮಗೆ ಸಿಗುವಂತೆ ಮಾಡುವಂತಹದ್ದು ಯಾವುದು ಅಂತಂದರೆ ಧರ್ಮಾಚರಣೆ, ಈ ಧರ್ಮ. ಹಾಗಾಗಿ ಅಲ್ಲಿಗೇನಾಯಿತು, ಹೇಗೆ ಈಗ ಹೇಳಿದಂತೆ ಮಕ್ಕಳಿಗೆ ಯಾವುದು ಬೇಕಾಗಿದೆಯೋ ಅದನ್ನು ವ್ಯವಸ್ಥೆ ಮಾಡುವವರು ತಂದೆ ತಾಯಿಗಳಾದ್ದರಿಂದ ತಂದೆ ತಾಯಿಗಳು ಅವರಿಗೆ ಆಧಾರವೋ, ಹಾಗೆ ತಂದೆ ತಾಯಿಗಳು ವಯಸ್ಸಾದ ಮೇಲೆ ಅವರಿಗೆ ಏನು ಬೇಕಾಗಿದೆಯೋ ಅದನ್ನು ಅವರಿಗೆ ಕೊಡುವಂಥವರು ಮಕ್ಕಳಾದ್ದರಿಂದ ಇವರು ಅವರಿಗೆ ಹೇಗೆ ಆಧಾರವೋ, ಅದೇ ರೀತಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಬಯಸುವಂತಹ ಈ ಒಂದು ಸುಖ ಏನಿದೆಯೋ ಇದನ್ನು ಯಾವುದರಿಂದ ನಾವು ಪಡೀತಾ ಇದ್ದೀವೋ ಅದು ಧರ್ಮ. ಹಾಗಾಗಿ ಆ ಧರ್ಮವನ್ನು ಆಧಾರ, ಈ ಪ್ರಪಂಚಕ್ಕೆ ಆಧಾರ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿಗೇನಾಯಿತು, ಎಲ್ಲರಿಗೂ ಈಗ ಅಲ್ಲಲ್ಲಿ ಅವರವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವವರು ಅವರವರಿಗೆ ಆಧಾರ.
ಆದರೆ ಇಡೀ ಜಗತ್ತಿನಲ್ಲಿರುವತಕ್ಕಂಥವರು ಎಲ್ಲರೂ ಯಾವುದನ್ನು ಬಯಸ್ತಾರೋ ಅದು ಅವರಿಗೆ ಸಿಗುವಂತೆ ಮಾಡುವಂತಹದ್ದು ಧರ್ಮ. ಹೇಗೆ ಅಲ್ಲಿ 100ಕ್ಕೆ 100 ಅಂಕಗಳನ್ನು ಪಡಿಬೇಕು ಅಂತಂದರೆ ವಿದ್ಯಾಭ್ಯಾಸ ಅನ್ನೋದು ಒಂದೇ ಒಂದು ಮಾರ್ಗ ಅಲ್ಲಿದೆಯೋ, ಅದೇ ರೀತಿ ಇಲ್ಲಿ ನಾವು ಬಯಸುವಂತಹ ಶಾಶ್ವತವಾದಂತಹ ಸುಖವನ್ನು ಪಡೀಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದಂತಹ ಮಾರ್ಗ ಅಂತಂದರೆ ಅದು ಧರ್ಮಾಚರಣೆ. ಕೆಲವರು ಹೇಳ್ಬೋದು, ಯಾಕ್ರಿ ಧರ್ಮಾಚರಣೆ ಯಾಕೆ ಮಾಡಬೇಕು, ತುಂಬ ಹಣ ಸಂಪಾದನೆ ಮಾಡಿದರೆ ಅಧಿಕಾರ ಇದ್ದುಬಿಟ್ರೆ ಸಾಕಲ್ವಾ ಅಂತಂದರೆ ಇದು ಸಾಕಾಗುವುದಿಲ್ಲ. ಯಾವುದೋ ಹಣ ಇದ್ದರೆ ನಮ್ಮ ಹತ್ರ ಐಶ್ವರ್ಯ ಉಂಟು, ಅಧಿಕಾರ ಉಂಟು, ಸೌಂದರ್ಯ ಇದೆ, ಬಲ ಇದೆ, ಇದೆಲ್ಲ ಇದೆ ಅಂತಂದರೆ ಸಾಕಾಗುವುದಿಲ್ಲ. ಬರೀ ಇದು ಮಾತ್ರ ಸಾಕಾಗುವುದಿಲ್ಲ. ಇದೆಲ್ಲ ಇದ್ದರೂ ಸಹ ಆ ಧರ್ಮಾಚರಣೆ ಅನ್ನೋದಿದ್ದರೆ ಮಾತ್ರ ನಾವು ಶಾಶ್ವತವಾದಂತಹ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ಶಾಶ್ವತವಾದ ಸುಖ ಅಂತ ಯಾವುದರ ಬಗ್ಗೆ ಇಷ್ಟೊತ್ತು ಮಾತಾಡ್ತಿದ್ದೀವೋ ಅದನ್ನೇ ನಮ್ಮ ಶಾಸ್ತ್ರಗಳಲ್ಲಿ ಧರ್ಮದಲ್ಲಿ ಮೋಕ್ಷ ಅಂತ ಕರೆದಿದ್ದಾರೆ. ಮೋಕ್ಷ ಅಂತಂದರೆ ಇದೇನೆ. ಮೋಕ್ಷ ಅನ್ನೋದ್ರ ಬಗ್ಗೆನೇ ಇಷ್ಟೊತ್ತು ನಾ ಪದ ಹೇಳಲಿಲ್ಲ, ಆದರೆ ಮೋಕ್ಷ ಅಂತಂದರೆ ಇದೇನೆ. ಏನೋ ಮೋಕ್ಷ ಅಂತಂದರೆ ಶಾಶ್ವತವಾದಂತಹದ್ದು ಮತ್ತು ಎಲ್ಲದಕ್ಕಿಂತ ಉತ್ಕೃಷ್ಟವಾದಂತಹ ಸುಖ ಅಂತ ಅದರ ಅರ್ಥ. ಆ ಮೋಕ್ಷ ಮಾರ್ಗವನ್ನು ಈ ಒಂದು ಧರ್ಮ, ನಮ್ಮ ಒಂದು ಸನಾತನ ಧರ್ಮವು ನಮಗೆ ತೋರಿಸ್ತಾ ಇದೆ. ಆದ್ದರಿಂದ ಈ ಒಂದು ಧರ್ಮ ಅನ್ನೋದೇನಿದೆಯೋ ಇದನ್ನು ಜಗತ್ತಿಗೆ ಆಧಾರ ಅಂತ ಹೇಳುವುದು ಇದಕ್ಕಾಗಿಯೇ. ಈ ಐಶ್ವರ್ಯ ಇತ್ಯಾದಿಗಳೆಲ್ಲ ಇದ್ದರೂ ಸಹ ಅದನ್ನು ನಾವು ಅನುಭವಿಸಬೇಕು ಅಂತಂದರೆ ಮಾತ್ರ ಈ ಧರ್ಮ ಅನ್ನೋದು ಮಧ್ಯದಲ್ಲಿ ಇರಲೇಬೇಕು. ಧರ್ಮ ಇಲ್ಲದೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಕೈಯಲ್ಲೇ ಇದೆ, ಆದರೆ ಅನುಭವಿಸಬೇಕು ಅಂತಂದರೆ ಮಾತ್ರ ಈ ಧರ್ಮ ಅನ್ನೋದು ನಮಗಿರಲೇಬೇಕು. ಧರ್ಮ ಒಪ್ಪಿಕೊಳ್ಬೇಕು, ಧರ್ಮ ಒಪ್ಪಿಗೆ ಕೊಡಬೇಕು, ಅಪ್ಪಣೆ ಮಾಡಬೇಕು, ಒಪ್ಪಿಗೆ ಕೊಡಬೇಕು. ಪರವಾಗಿಲ್ಲ ಇವನಿಗೆ ಇದನ್ನು ಅನುಭವಿಸಲಿ ಅಂತ ಧರ್ಮ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಕೈಯಲ್ಲೇ ಇದೆ ಆದರೆ ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಆಗೋದು. ಎಲ್ಲ ನಮ್ಮ ಕೈಯಲ್ಲಿದೆ, ಐಶ್ವರ್ಯ ಇದೆ, ಅಧಿಕಾರ ಇದೆ, ಎಲ್ಲವೂ ಇದೆ, ಆದರೆ ಸುಖವಾಗಿ ಮಾತ್ರ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಅನೇಕ ಜನರ ಅನುಭವವೇ ಇಲ್ಲಿ ಪ್ರಮಾಣ. ಅನೇಕ ಜನರಿಗೆ ಅನುಭವದಲ್ಲೇ ಇರತಕ್ಕಂತಹ ಒಂದು ವಿಷಯ. ಆದ್ದರಿಂದ ಈ ಧರ್ಮ ಅನ್ನೋದು ಜಗತ್ತಿಗೆ ಆಧಾರ. ನಮ್ಮ ಹತ್ರ ಆರ್ಥಿಕವಾದಂತಹ ಬಲ ಇರಲಿ ಅಥವಾ ಇನ್ಯಾವುದೋ ಬೇರೆ ಬೇರೆ ರೀತಿಯಾದಂತಹ ಒಂದು ಬಲಗಳಿರ್ಬೋದು. ಆ ಎಲ್ಲ ಬಲಗಳೂ ಸಹ ಧರ್ಮ ಅನ್ನೋದು ನಮ್ಮ ಕೈಯಲ್ಲಿದ್ದಾಗ ಮಾತ್ರವೇ ಕೆಲಸ ಮಾಡುತ್ತೆ, ಇಲ್ಲದೆ ಹೋದರೆ ಮಾಡುವುದಿಲ್ಲ. ಆದ್ದರಿಂದ ಅಲ್ಲಿಗೇನಾಯಿತು ಅಂತಂದರೆ ಈ ಜಗತ್ತಿಗೆ ಈ ಧರ್ಮ ಅನ್ನೋದು ಆಧಾರ ಅಂತ ಅದಕ್ಕಾಗಿಯೇ ಹೇಳೋದು. ಹಾಗಾಗಿ ಈ ಒಂದು ಧರ್ಮ, ನಮ್ಮ ಒಂದು ಸನಾತನ ಧರ್ಮ ಏನಿದೆಯೋ ಇದು ಈ ಜಗತ್ತಿಗೆ ಆಧಾರ. ಅಲ್ಲಿಗೆ ಜಗತ್ತಿಗೆ ಈ ಧರ್ಮ ಅನ್ನೋದು ಆಧಾರ ಅಂತಂದರೆ ಅದು ಹೇಗಾಗುತ್ತೆ, ಯಾವಾಗಿಂದ ಈ ಜಗತ್ತು ಅನ್ನೋದಿದೆಯೋ ಆವಾಗಿಂದ ಈ ಧರ್ಮ ಅನ್ನೋದಿದ್ದರೆ ಮಾತ್ರ ಇದು ಅದಕ್ಕೆ ಆಧಾರ ಅಂತ ಆಗುತ್ತೆ. ಇಲ್ಲದೆ ಹೋದರೆ ಇದು ಅದಕ್ಕೆ ಆಧಾರ ಅಂತ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಜಗತ್ತಿದೆ, ಆಮೇಲೆ ಯಾವತ್ತೋ ಇದು ಬಂತು ಅಂತಂದರೆ ಅದಕ್ಕೆ ಇದು ಆಧಾರ ಹೇಗಾಗುತ್ತೆ? ಆದ್ದರಿಂದ ಇದು ಅನಾದಿ ಕಾಲದಿಂದ ಬಂದಿರುವಂತಹ ಧರ್ಮ. ಯಾವತ್ತಿಂದ ಈ ಜಗತ್ತು ಅನ್ನೋದಿದೆಯೋ ಅಲ್ಲಿಂದಲೂ ಸಹ ಈ ಧರ್ಮ ಅನ್ನೋದು ಇದ್ದೇ ಇದೆ. ಹಾಗಾಗಿ ಇದು ಅತ್ಯಂತ ಪ್ರಾಚೀನವಾದಂತಹ ಅನಾದಿ ಕಾಲದಿಂದ ಬಂದಿರುವಂತಹ ಒಂದು ಧರ್ಮ. ಹಾಗಾಗಿ ಇಂತಹ ಒಂದು ಧರ್ಮದ ಮಹತ್ವವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಯಾಕೆಂತಂದರೆ ಈಗಿನ ಕಾಲದಲ್ಲಿ ಜನರಿಗೆ ಈ ಒಂದು ಧರ್ಮದ ಬಗ್ಗೆ ತಿಳುವಳಿಕೆ ಚೆನ್ನಾಗಿಲ್ಲ, ಗಟ್ಟಿಯಾಗಿಲ್ಲ. ಏನೋ ಇದೆ, ಒಂದಿಷ್ಟು ತಿಳುವಳಿಕೆ ಇದೆ, ಏನೋ ಹಿಂದೂ ಧರ್ಮ ಅದರೊಳಗೆ ಏನೇನೋ ಒಂದಿಷ್ಟು ಹೇಳಿದ್ದಾರೆ ಅಂತ ಅಷ್ಟೇ ತಿಳುವಳಿಕೆ ಇದೆ. ಆದರೆ ಆ ತಿಳುವಳಿಕೆ ಹೇಗಿದೆ ಅಂದರೆ ತುಂಬ ದುರ್ಬಲವಾಗಿದೆ. ಯಾರು ಬೇಕಾದರೂ ಬಂದು ಮಾತಾಡಿ ಅವರಿಗೆ ಭ್ರಮೆ ಉಂಟು ಮಾಡ್ಬೋದು. ಆ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿದ್ದೀವಿ. ಅದು ಚೆನ್ನಾಗಿ ಇದರ ಬಗ್ಗೆ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ನಾವು ದೃಢವಾಗಿ ಇದರ ಜ್ಞಾನವನ್ನು ಬೆಳೆಸ್ಕೊಂಡಿದ್ದೀವಿ ಅಂತಂದರೆ ಆಗ ಯಾರೇ ಏನೇ ಹೇಳಿದರೂ ಸಹ 100 ಜನ ಬಂದು 100 ಥರ 100 ವಿಧವಾಗಿ ವಿರುದ್ಧವಾಗಿ ಮಾತಾಡಿದರೂ ಸಹ ನಿಮ್ಮನ್ನು ಯಾರೂ ಭ್ರಮೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಅದಿಲ್ವಾದ್ದರಿಂದ ಏನಾಗ್ತಿದೆ ಅಂತಂದರೆ ಯಾರು ಏನು ಹೇಳಿದರೂ ಅವನು ಹೇಳ್ತಿರೋದೇ ಸರಿ ಏನೋ, ನಮ್ಮದೇ ಸರಿ ಇಲ್ವೇನೋ, ನಮ್ಮ ಧರ್ಮನೇ ಸರಿ ಇಲ್ವೇನೋ ಅಂತ ಅನಿಸಲಿಕ್ಕೆ ಶುರುವಾಗ್ತಾ ಇದೆ ಎಲ್ಲರಿಗೂ ಸಹ. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಇದು ಒಂದೇ ಒಂದು ಧರ್ಮ ಅನೇಕ ವಿಧವಾದಂತಹ ಅಸಂಖ್ಯಾಕವಾದಂತಹ ಆಕ್ರಮಣಗಳನ್ನೆಲ್ಲದನ್ನು ಸಹಿಸಿಕೊಂಡು ಇವತ್ತಿಗೂ ದೃಢವಾಗಿ ನಿಂತಿರುವಂತಹ ಧರ್ಮ ಅಂದರೆ ಅದು ಸನಾತನ ಧರ್ಮ ಒಂದೇ. ಎಷ್ಟು ಆಕ್ರಮಣಗಳು ಇದರ ಮೇಲೆ ಆಗಿರುವಷ್ಟು ಆಕ್ರಮಣಗಳು ಬೇರೆ ಯಾವುದರ ಮೇಲೂ ಆಗಿಲ್ಲ ಈ ಪ್ರಪಂಚದಲ್ಲಿ. ಅಷ್ಟೆಲ್ಲ ಆಕ್ರಮಣಗಳು ಇದರ ಮೇಲೆ ನಡೆದರೂ ಸಹ, ನಡೀತಾ ಇದ್ದರೂ ಸಹ ಇವತ್ತಿಗೂ ಈ ಧರ್ಮ ಅನ್ನೋದು ಇಷ್ಟು ದೃಢವಾಗಿ ನಿಂತಿದೆ. ಅಂದರೆ ಈ ಒಂದು ಧರ್ಮದ ಒಂದು ಬಲ, ಇದರ ಒಂದು ಆಧಾರ ಅನ್ನೋದು ಎಷ್ಟು ದೃಢವಾಗಿದೆ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಅಂದರೆ ಇದು ಬರೀ ಸನಾತನ ಧರ್ಮ ಅಂತಂದರೆ ಸರಿ ಬರೀ ಯಾರು ಆಚರಣೆ ಮಾಡ್ತಾರೋ ಅವರ ತಲೆಯೊಳಗೆ ಮಾತ್ರ ಇರುವಂತಹ ಧರ್ಮ ಅಲ್ಲ ಇದು ಇಡೀ ಪ್ರಪಂಚದಲ್ಲಿ. ಇವತ್ತು ನಾವು ಗಣಪತಿಗೆ ಪ್ರತಿಷ್ಠಾಪಕ ಕುಂಭಾಭಿಷೇಕ ಮಾಡುವಾಗ ಅಭಿಷೇಕವನ್ನು ಮಾಡುವಾಗ ಗಣಪತಿ ಅಥರ್ವಶೀರ್ಷವನ್ನು ಪಠಣ ಮಾಡ್ತೀವಿ.
ಆ ಅಥರ್ವಶೇಷದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂತಂದರೆ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ಅಂತ ಒಂದು ಮಾತು ಬರುತ್ತೆ. ಭೂಮಿ ಆಪಃ ಅನಲಃ ಅನಿಲಃ ನಭಃ ಅಂತ. ಅಂದರೆ ಇದು ಏನರ್ಥ ಅಂದರೆ ಭೂಮಿ ಅಂದರೆ ಪೃಥ್ವಿ, ಆಪಃ ಅಂದರೆ ನೀರು, ಅನಲಃ ಅಂತಂದರೆ ಅಗ್ನಿ, ಅನಿಲಃ ಅಂತಂದರೆ ವಾಯು, ನಭಃ ಅಂತಂದರೆ ಆಕಾಶ. ಅಂದರೆ ಏನು, ಈ ಪಂಚಭೂತಗಳು ಏನಿವೆಯೋ ಇದೆಲ್ಲವುದು ನೀನೇ ಈ ಪಂಚಭೂತಗಳ ಸ್ವರೂಪದಲ್ಲಿ ಇರುವಂಥದ್ದು ಅಂತ ಆ ಮಂತ್ರದ ಅರ್ಥ. ಅಂದರೆ ಅಲ್ಲಿಗೆ ಏನಾಯಿತು, ಆ ಭಗವಂತನೇ ಈ ಪಂಚಭೂತಗಳ ರೂಪದಲ್ಲಿ ಇಡೀ ನೀವು ಪ್ರಪಂಚದಲ್ಲಿ ಎಲ್ಲಿಗೆ ಹೋದರೂ ಈ ಪಂಚಭೂತಗಳು ಇಲ್ಲದೇ ಇರುವಂತಹ ಜಾಗಕ್ಕೆ ನಾನು ಹೋಗ್ತೀನಿ ಅಂತಂದರೆ ಅದು ಸಾಧ್ಯವೇ ಇಲ್ಲ. ನಾನು ಈ 5 ಭೂತಗಳು ಇಲ್ಲದೇ ಇರುವಂತಹ ಯಾವುದೋ ಒಂದು ಆ ಜಾಗಕ್ಕೆ, ಹೊಸ ಜಾಗಕ್ಕೆ ಹೋಗ್ತೀನಿ ಅಂತಂದರೆ ಅದು ಯಾವತ್ತೂ ಸಹ ಯಾರಿಂದಲೂ ಹೋಗ್ಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಇಡೀ ಪ್ರಪಂಚದ ಯಾವ ವಸ್ತು ತಯಾರಾಗಬೇಕು, ಎಲ್ಲಿಗೆ ಹೋಗಬೇಕು ಅಂತಂದರೂ ಈ ಪಂಚಭೂತಗಳಿಂದಲೇ ಅದಾಗಬೇಕು. ನೀನು ಯಾವ ಶರೀರದಲ್ಲಿದ್ದೀಯೋ ಆ ಶರೀರವೂ ಸಹ ಪಂಚಭೌತಿಕ ಶರೀರ ಅಂತ ಅದಕ್ಕೆ ಅದನ್ನು ಹೇಳೋದು. ಪಂಚಭೌತಿಕ ಶರೀರ 5 ಭೂತಗಳಿಂದಲೂ ಸಹ ಕೂಡಿರುವಂತಹ ಒಂದು ಶರೀರ ಇದು. ಆದ್ದರಿಂದ ಅದನ್ನೇ ಇಲ್ಲಿ ಭಗವಂತನ ಹತ್ರ ಹೇಳೋದು. ಆ ಮಂತ್ರ ಏನು ಹೇಳ್ತಾ ಇದೆ ಅಂತಂದರೆ ನೀನೇ ಈ ಎಲ್ಲ ಭೂತಗಳ ಪಂಚಭೂತಗಳ ರೂಪದಲ್ಲಿರುವಂತಹದ್ದು ನೀನು ಅಂತ ಎಂಬುದಾಗಿ ಆ ಮಂತ್ರವು ಹೇಳ್ತಾ ಇದೆ. ಹಾಗಾಗಿ ಅಲ್ಲಿ ಏನಾಯಿತು, ಆ ಭಗವಂತ ಈ ಪಂಚಭೂತಗಳ ರೂಪದಲ್ಲಿ ಈ ಪ್ರಪಂಚದಲ್ಲಿ ವ್ಯಾಪಿಸಿದ್ದಾನೆ. ಆದ್ದರಿಂದ ಇದು ನಮ್ಮ ಒಂದು ಧರ್ಮ. ಹಾಗಾಗಿ ಇದನ್ನು ಬಿಟ್ಟು ನಾವು ಬೇರೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇದರಲ್ಲೇ ಇರಬೇಕಾಗುತ್ತೆ, ಇದರಲ್ಲೇ ನಾವು ಇರಬೇಕು. ನಾವು ಎಲ್ಲಿ ಹೋದರೂ ಸಹ ಈ ಒಂದು ಧರ್ಮವು ವ್ಯಾಪಕವಾಗಿ ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಆದ್ದರಿಂದ ಮತ್ತು ಇನ್ನೊಂದೇನು, ಅದೇ ನಾನು ಈಗ ಆರಂಭದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳ್ತೀವಿ, ಕೆಲವರೆಲ್ಲ ಹೇಳ್ತಿರ್ತಾರೆ ಈ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಪ್ಪ, ಈ ಧರ್ಮವನ್ನು ನಾಶ ಮಾಡಬೇಕು ಅಂತಂದರೆ ನಾವು ಭಗವಂತನ ಸೂರ್ಯನನ್ನು ಆರಾಧನೆ ಮಾಡ್ತೀವಿ, ಸೂರ್ಯನನ್ನು ನೀನು ನಾಶ ಮಾಡಬೇಕು. ಭಗವಂತನ ಸೂರ್ಯನನ್ನು ಪ್ರತಿ ದಿವಸ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡುವುದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು, ಸೂರ್ಯನಿಗೆ ಪೂಜೆಯನ್ನು ಮಾಡುವುದು, ಇದೆಲ್ಲ ಇರುತ್ತೆ. ಇದೆಲ್ಲದು ನಾನೀಗ ಈ ಧರ್ಮವನ್ನು ನಾಶ ಮಾಡೋದು ಅಂತಂದರೆ ಅದು ಹೆಂಗೆ ಸಾಧ್ಯ? ಸೂರ್ಯನ ನಾಶ ಮಾಡಲಿಕ್ಕಾಗುತ್ತೆ? ಸೂರ್ಯನ ನಾಶ ಮಾಡಿದರೆ ಇನ್ನೇನಿರುತ್ತೆ ಪ್ರಪಂಚದಲ್ಲಿ? ಅಂಧಕಾರ ಅಷ್ಟೇ, ಇನ್ನೇನಿರುತ್ತೆ? ಆಗ ಆ ಭಗವಂತನನ್ನು, ಸೂರ್ಯನನ್ನು ನಾವು ಭಗವಂತನನ್ನಾಗಿ ಆರಾಧನೆ ಮಾಡ್ತೀವಿ, ವಾಯುವನ್ನು ಭಗವಂತನಾಗಿ ಆರಾಧನೆ ಮಾಡ್ತೀವಿ, ಅಗ್ನಿಯನ್ನು ಭಗವಂತನಾಗಿ ಆರಾಧನೆ ಮಾಡ್ತೀವಿ, ಭೂಮಿಯನ್ನು ಭೂದೇವತೆಯಾಗಿ ಆ ಭೂಮಿಯನ್ನು ಆಧಾರ ಭೂಮಿಗೆ ನಾವು ಭೂಮಿಗೆ ಒಂದು ಪೂಜೆಯನ್ನು ಮಾಡ್ತೀವಿ, ಭೂದೇವಿಯನ್ನು ಆರಾಧಿಸ್ತೇವೆ. ಪ್ರತಿ ದಿವಸ ಎದ್ದ ತಕ್ಷಣ ಭೂಮಿಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮ ಶಾಸ್ತ್ರವು, ನಮ್ಮ ಪರಂಪರೆ ಹೇಳ್ತಾ ಇದೆ. ಯಾಕಂದರೆ ನನ್ನ ಭಾರವನ್ನು ನೀನೇ ಹೊರಬೇಕಾದ್ರಿಂದ, ನೀನೇ ನನಗೆ ಆಧಾರವಾಗಿರುವುದರಿಂದ, ನನ್ನ ಒಂದು ಪಾದ ಸ್ಪರ್ಶ ನಿನಗಾಗುತ್ತಾದ್ದರಿಂದ ಆ ಪಾಪದಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಕ್ಷಮೆಯನ್ನು ಕೇಳಿ ದಿವಸವನ್ನು ಶುರು ಮಾಡುವಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಎಲ್ಲಿ ನಾಶ, ಒಂದು ವೇಳೆ ಇದನ್ನೆಲ್ಲ ನಾಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಆವಾಗ ಇದನ್ನು ನಾಶ ಮಾಡ್ಬೋದು, ಧರ್ಮವನ್ನು ನೀನು ನಾಶ ಮಾಡ್ಬೋದು. ಇದನ್ನು ಧರ್ಮವನ್ನು ನಾಶ ಮಾಡಬೇಕಂದ್ರೆ ಇದನ್ನೆಲ್ಲದನ್ನು ನಾಶ ಮಾಡಿ, ಯಾಕಂದರೆ ಇದೆಲ್ಲವೂ ಈ ಧರ್ಮದ ಅಂಗವೇ, ಈ ಒಂದು ಧರ್ಮದ ಅಂಗವೇ ಎಂಬುದಾಗಿ ನಮ್ಮ ಶಾಸ್ತ್ರಗಳು, ನಮ್ಮ ಪರಂಪರೆ ನಮಗೆ ಹೇಳ್ತಾ ಇದೆ. ಅದೇ ಈಗ ಹೇಳಿದಂತೆ ಈ ಧರ್ಮಕ್ಕೆ ಯಾವುದು ಆಧಾರವೋ, ಯಾವುದು ಪ್ರಮಾಣವಾಗಿದೆಯೋ ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಶಾಸ್ತ್ರಗಳು, ನಮ್ಮ ಹಿಂದಿನ ಋಷಿಗಳು ಅವರೆಲ್ಲ ಬರೆದಿರತಕ್ಕಂತಹ ಶಾಸ್ತ್ರಗಳು, ಇವೆಲ್ಲವೂ ಸಹ, ಈ ಎಲ್ಲ ಗ್ರಂಥಗಳು ಸಹ ನಮಗೆ ಈ ವಿಚಾರಗಳನ್ನು ಹೇಳ್ತಾ ಇವೆ. ಹಾಗಾಗಿ ಇದೆಲ್ಲವೂ ಸಹ ಈ ಒಂದು ಧರ್ಮದ ಒಂದು ಅಂಗ. ಹಾಗಾಗಿ ಇದಿಷ್ಟನ್ನು ಏನಾದರೂ ಮಾಡಲಿಕ್ಕಾಗುತ್ತೆ ಅಂತಂದರೆ ಹಾಗೆ ಧರ್ಮವನ್ನು ನಾಶ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಾವು ಈ ಒಂದು ಇಂತಹ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಧರ್ಮದ ಪರಂಪರೆಗೆ ಸೇರಿದವರಾಗಿದ್ದೇವೆ. ಹಾಗಾಗಿ ಇದನ್ನು, ಈ ಒಂದು ಧರ್ಮದ ಮಹತ್ವವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಧರ್ಮದ ಆಚರಣೆಯನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಮಾಡಬೇಕು. ಇದರ ಒಂದು ಸಂರಕ್ಷಣೆಯನ್ನು, ಧರ್ಮದ ಸಂರಕ್ಷಣೆ ಮಾಡುವುದು, ಧರ್ಮ ಸಂರಕ್ಷಣೆ ಮಾಡುವುದು ಅಂತಂದರೆ ಏನರ್ಥ? ಇದನ್ನು ಆಚರಣೆ ಮಾಡುವುದು. ಧರ್ಮದ ಸಂರಕ್ಷಣೆ ಮಾಡುವುದು ಅಂತಂದರೆ ಆಚರಣೆ ಮಾಡುವುದು, ಇದೇ ಪ್ರಧಾನ. ಅಂದರೆ ಒಂದು ವಿದ್ಯೆ ಇದೆ, ಲೋಕದಲ್ಲೇ ನಾನಾ ವಿಧವಾದಂತಹ ವಿದ್ಯೆಗಳಿವೆ. ಅದರೊಳಗೆ ಒಂದು ವಿದ್ಯೆ ಇದೆ. ಆ ವಿದ್ಯೆಯನ್ನು ಸಂರಕ್ಷಣೆ ಮಾಡುವುದು ಅಂತಂದರೆ ಏನದರ ಅರ್ಥ? ಆ ಪುಸ್ತಕವನ್ನು ಕಾಪಾಡಿ, ಆ ಪುಸ್ತಕವನ್ನು ಚೆನ್ನಾಗಿ ಒಂದು ಪೆಟ್ಟಿಗೆಯಲ್ಲಿಟ್ಟು ದಿವಸ ಅದಕ್ಕೆ ಪೂಜೆ ಮಾಡ್ತಾ ಇದ್ದರೆ ಅದನ್ನು ವಿದ್ಯೆಯನ್ನು ಕಾಪಾಡ್ದಂಗೆ ಆಗುತ್ತಾ? ಆಗುವುದಿಲ್ಲ. ಆ ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು. ನಾವು ಚೆನ್ನಾಗಿ ವಿದ್ಯೆಯನ್ನು ಕಲಿತು, ಅಭ್ಯಾಸ ಮಾಡಿ ವಿದ್ಯೆಯನ್ನು ಕಲಿತು ಪುನಃ ಅದನ್ನು ಯೋಗ್ಯನಾದಂತಹ ಶಿಷ್ಯರಿಗೆ ಕೊಟ್ಟಾಗ ಆ ವಿದ್ಯೆ ಅನ್ನೋದು ಬೆಳೆಯುತ್ತೆ, ವಿದ್ಯೆಯನ್ನು ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ. ಅದು ಬಿಟ್ಟು ಎಷ್ಟು ಪುಸ್ತಕಕ್ಕೆ ಪೂಜೆ ಮಾಡಿ ಏನೇ ಮಾಡಿದರೂ ವಿದ್ಯೆಯನ್ನು ಸಂರಕ್ಷಣೆ ಮಾಡಿದಂಗೆ ಆಗೋದಿಲ್ಲ. ಅದೇ ರೀತಿ ಧರ್ಮವನ್ನು ಸಂರಕ್ಷಣೆ ಮಾಡುವುದು ಅಂತಂದರೆ ಏನರ್ಥ? ಇದನ್ನು ಆಚರಣೆ ಮಾಡುವುದು. ಪರಂಪರೆಯಾಗಿ ಏನು ಆಚರಣೆಗಳು, ಈಗ ಎಲ್ಲರೂ ಸಹ ಹೊಸದಾಗಿ ಏನು ಆಚರಣೆ ಮಾಡಲಿಕ್ಕೆ ಶುರು ಮಾಡಬೇಕಾಗಿಲ್ಲ. ಪರಂಪರೆಯಾಗಿ ಏನು ಬಂದಿದೆಯೋ ಅದನ್ನಾದರೂ ಆಚರಣೆ ಮಾಡಿ, ಅದನ್ನಾದರೂ ಬಿಡದೆ ಆಚರಣೆ ಮಾಡಿದರೂ ಸಾಕು. ಹೊಸದಾಗಿ ಶುರು ಮಾಡಿದರೂ ಸಂತೋಷವೇ, ತುಂಬ ಇನ್ನೂ ಹೊಸ ಆಚರಣೆಗಳನ್ನು ಶುರು ಮಾಡಿದರೆ ಇನ್ನೂ ಸಂತೋಷವೇ. ಆದರೆ ಅದನ್ನು ಮಾಡದೇ ಇದ್ದರೂ ಈ ಪರಂಪರೆಯಾಗಿ ಏನು ಬಂದಿದೆಯೋ ಅದನ್ನಾದರೂ ಆಚರಣೆ ಮಾಡ್ತಾ ಇದ್ದರೆ ಅದರಿಂದಲೂ
ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಹಾಗಾಗಿ ನಮ್ಮ ಹಿಂದಿನವರೆಲ್ಲ ಆಚರಣೆ ಮಾಡ್ತಾ ಬಂದಿತ್ತು. ಅವರಿಗೆಲ್ಲರಿಗೂ ಇದರ ಮಹತ್ವ ಗೊತ್ತಿದೆ. ಆದ್ದರಿಂದಲೇ ಅವರೆಲ್ಲರೂ ಸಹ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ, ನಮಗೆ ಕಲಿಸಿದ್ದಾರೆ. ಆದರೆ ಈಗಿನವರಿಗೆ ಏನಾಗಿದೆ, ಈ ಆಚರಣೆಗಳ ಒಂದು ಮಹತ್ವ, ಈಗ ನಾನು ಆರಂಭದಲ್ಲಿ ಹೇಳಿದಂತೆ ಇದರ ಬಗ್ಗೆ ಒಂದು ದೃಢವಾದಂತಹ ತಿಳುವಳಿಕೆ ಇಲ್ಲವಾದ್ದರಿಂದ ಈ ನಮ್ಮ ಹಿಂದಿನವರೆಲ್ಲ ಹೇಳಿದ ಇದೆಲ್ಲ ಮೂಢನಂಬಿಕೆಗಳು, ಇದೆಲ್ಲ ಏನಿಲ್ಲ ಅಂತೆಲ್ಲ ಅನಿಸ್ಲಿಕ್ಕೆ ಶುರುವಾಗ್ತಾ ಇರುತ್ತೆ ತುಂಬ ಜನರಿಗೆ. ಅಂದರೆ ಒಂದು ವಿಷಯ, ಇಲ್ಲಿ ತುಂಬ ಜನ ಏನು ಹೇಳ್ತಿರ್ತಾರೆ, ಈ ಹಿಂದೂ ಧರ್ಮದಲ್ಲಿರುವಂತಹ ಆಚರಣೆಗಳು ಇದೆಲ್ಲ ಮೂಢನಂಬಿಕೆಗಳು ಅಂತ ಹೇಳ್ತಾ ಇರ್ತಾರೆ. ಕೆಲವರೆಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಏನು ಅಂತಂದರೆ, ನೀವು ಮೂಢನಂಬಿಕೆಗಳು ಅನ್ನೋ ಪದವನ್ನು ನೀವು ಹೇಳ್ತಾ ಇದ್ದೀರಿ. ಆದರೆ ಈ ಪದ ಅನ್ನೋದು ಎಲ್ಲಿಂದ ಬಂತು? ಈ ಶಬ್ದವನ್ನು ನಿಮಗೆ ಕೊಟ್ಟಿರುವುದೇ ನಾವು. ಇಲ್ಲಿ ಇದಕ್ಕೆ ಸಂಸ್ಕೃತದಲ್ಲಿ ಅಂಧವಿಶ್ವಾಸ, ಅಂಧಶ್ರದ್ಧೆ ಅಂತ ಹೇಳ್ತಾರೆ. ಅದನ್ನೇ ನಾವು ಕನ್ನಡದಲ್ಲಿ ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ಒಂದು ಪದ ಮತ್ತು ಇದರ ಒಂದು ಅರ್ಥ, ಈ ರೀತಿಯಾದಂತಹ ಅರ್ಥವನ್ನು ಕೊಡುವಂತಹ ಒಂದು ಪದವನ್ನು ನಾವು ಕನ್ನಡದಲ್ಲಿ ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ಅರ್ಥ ಮತ್ತು ಈ ಪದ ಇದನ್ನು ಕೊಟ್ಟಿರುವುದೇ ನಮ್ಮ ಧರ್ಮ. ನಿಮಗೆ ಇವತ್ತಿನ ದಿವಸ ಯಾರು ಈ ಪದವನ್ನು ಉಪಯೋಗಿಸ್ತಾ ಇದ್ದಾರೋ ಅವರಿಗೆ ಕೊಟ್ಟಿರುವುದೇ, ಆ ಪದವನ್ನು ಕೊಟ್ಟಿರುವುದೇ ನಾವು. ಅಂದರೆ ಅಲ್ಲಿಗೇನಾಯಿತು, ನೀವು ಹೇಳೋದಲ್ಲ, ನಮ್ಮ ಪ್ರಕಾರವೇ ಮೂಢನಂಬಿಕೆಗಳು ಅಂತಲೂ ಒಂದಿಷ್ಟಿವೆ. ನಮಗೂ ಸಹ ಇದ್ದೇ ಇದೆ. ಮೂಢನಂಬಿಕೆ ಅನ್ನೋ ಪದಕ್ಕೆ ಅದಕ್ಕೊಂದು ಅರ್ಥ ಇದ್ದರೆ ತಾನೇ ಆ ಪದ ಅನ್ನೋದು ಇರಲಿಕ್ಕಾಗುತ್ತೆ. ಹಾಗೆ ನಮ್ಮ ಶಾಸ್ತ್ರಗಳ ಪ್ರಕಾರವೂ ಸಹ ಮೂಢನಂಬಿಕೆಗಳು ಅಂತ ಒಂದಿಷ್ಟಿದ್ದೇ ಇದೆ ಲೋಕದಲ್ಲಿ. ಹಾಗಿದ್ರೆ ಯಾವುದು? ಆದರೆ ನೀವು ಹೇಳುವಂಥದ್ದಲ್ಲ. ನೀವೇನು ಮಾಡ್ತಿದ್ದೀರಿ, ನಮ್ಮಿಂದ ಆ ಪದವನ್ನು ತೊಗೊಂಡ್ಬಿಟ್ಟು ನಿಮ್ಮ ಇಷ್ಟ ಬಂದಿದ್ದ ಅರ್ಥದಲ್ಲಿ ಬಳಸ್ತಾ ಇದ್ದೀರಿ. ಆದರೆ ವಾಸ್ತವವಾಗಿ ಹಾಗಲ್ಲ. ಅದರ ಅರ್ಥ, ಅದಕ್ಕೊಂದು ಅರ್ಥ ಇದೆ. ಏನು ಅದರ ಅರ್ಥ ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲೂ ಶಾಸ್ತ್ರಗಳ ಪ್ರಕಾರವೂ ಮೂಢನಂಬಿಕೆಗಳು ಅಂತ ಒಂದಿಷ್ಟಿವೆ. ಏನು ಆ ಮೂಢನಂಬಿಕೆಗಳು ಅಂತ ಕೇಳಿದರೆ, ಯಾವುದಾದರೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ವೇದಗಳು ನಮಗೆ ಹೇಳಬೇಕು, ಇಲ್ಲ ಆ ವೇದಗಳನ್ನು ಅನುಸರಿಸಿ ನಮ್ಮ ಹಿಂದಿನ ಋಷಿಗಳು ಅವರೆಲ್ಲ ಯಾವ ಗ್ರಂಥಗಳನ್ನು ರಚನೆ ಮಾಡಿದ್ದಾರೋ ಆ ಗ್ರಂಥಗಳಾದರೂ ನಮಗೆ ಹೇಳಬೇಕು. ಇಲ್ಲ ಯಾವುದೇ ಗ್ರಂಥದಲ್ಲಿ ಅದು ಕಾಣದೇ ಇದ್ದರೂ ನಮ್ಮ ಧರ್ಮದ ಹಿರಿಯರು ಅವರೆಲ್ಲರೂ ಸಹ ಪರಂಪರೆಯಾಗಿ ಅದನ್ನು ಆಚರಣೆ ಮಾಡಿಕೊಂಡು ಬಂದಿರುವಂತಹದ್ದಾದರೂ ಆಗಿರಬೇಕು. ಈ ಮೂರು ಯಾವುದಾಗುವುದಿಲ್ವೋ, ಯಾವುದು ಈ ಮೂರು ಅಲ್ವೋ ಅದು ಮೂಢನಂಬಿಕೆ ಅನ್ನುವಂತಹ ಪದಕ್ಕೆ, ಈ ಮೂಢನಂಬಿಕೆ ಅನ್ನುವಂತಹ ಪದಕ್ಕೆ ನಿಜವಾದಂತಹ ಅರ್ಥ ಇದು. ಏನು ಅಂತಂದರೆ, ಯಾವ ಒಂದು ಆಚರಣೆಯನ್ನು ನಮ್ಮ ವೇದಗಳು ಹೇಳಲಿಲ್ಲ, ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ನಮ್ಮ ಧಾರ್ಮಿಕ ಗ್ರಂಥಗಳು ಹೇಳುವುದಿಲ್ಲ, ಅಥವಾ ನಮ್ಮ ಹಿರಿಯರು ಸಹ ಯಾರಿದನ್ನು ಆಚರಣೆ ಮಾಡಲಿಲ್ಲ, ಯಾರು ಪ್ರಾಮಾಣಿಕರಾದಂತಹ ನಮ್ಮ ಹಿರಿಯರು, ತುಂಬ ಧರ್ಮಿಷ್ಠರಾಗಿದ್ದಂತಹ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಯಾರಿದ್ರೋ ಅವರೂ ಸಹ ಇದನ್ನು ಆಚರಣೆ ಮಾಡಲಿಲ್ಲ ಅಂತಂದರೆ ಅದು ಮೂಢನಂಬಿಕೆ ಅನ್ನುವಂತಹ ಮಾತಿನ ಅರ್ಥ. ಮೂಢನಂಬಿಕೆ ಅನ್ನುವಂತಹ ಪದದ ನಿಜವಾದಂತಹ ಅರ್ಥ ಇದು. ಈ ಅರ್ಥದಲ್ಲಿ, ಯಾಕಂತಂದ್ರೆ ಅಂತಹ ಆಚರಣೆಗಳು ಕೆಲವಿವೆ ಲೋಕದಲ್ಲಿ. ಕೆಲವರೆಲ್ಲ ಗೊತ್ತಿಲ್ಲದೆ ಪಾಪ ಏನೇನೋ ಮಾಡ್ತಿರ್ತಾರೆ. ಏನು ಅದರ ಬಗ್ಗೆ ವೇದಗಳಲ್ಲೂ ಇರಲ್ಲ, ಶಾಸ್ತ್ರಗಳಲ್ಲೂ ಇರಲ್ಲ, ಪರಂಪರೆಯಲ್ಲೂ ಅದು ಬಂದಿರುವುದಿಲ್ಲ. ಸುಮ್ಮನೆ ಯಾರೋ ಅವರಿಗೆ ಹೀಗೆ ಮಾಡಿದರೆ ಹೀಗೆ ಮಾಡಬೇಕು ಅಂತ ಯಾರಿಗೂ ಅನಿಸಿರುತ್ತೆ. ಅವರು ಇವರಿಗೆ ಹೇಳಿರ್ತಾರೆ, ಪಾಪ ಇವರು ಅದನ್ನೇನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಯಾವತ್ತೋ ಒಂದು ದಿವಸ ಇದರ ಬಗ್ಗೆ ಗೊತ್ತಿರುವಂಥದ್ದು ಯಾರೋ ಅವ್ರಿಗೆ ಹೇಳ್ತಾರೆ, ನೋಡ್ರಿ ಈ ಥರ ಮಾಡ್ತಿದ್ದೀರಲ್ಲ, ಇದು ಸರಿಯಾಗೋದಿಲ್ಲ, ಇದು ಪರಂಪರೆಯಲ್ಲಿಲ್ಲ, ಹೀಗೆ ಮಾಡಬಾರದು ಅಂತ ಆಮೇಲೆ ಹೇಳ್ತಾರೆ. ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಕೆಲವರು ನಮ್ಮ ಹತ್ರನೂ ಬಂದು ಕೇಳ್ತಾ ಇರ್ತಾರೆ, ಸ್ವಾಮಿ ಈ ಥರ ನಮಗೆ ಮಾಡೋಕ್ಕೆ ಹೇಳಿದ್ದಾರೆ, ಇದು ಮಾಡ್ಬೋದಾ ಇಲ್ವಾ, ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಇದರಲ್ಲಿ ಇದೆಯಾ ಇಲ್ವಾ ಅಂತ ನಮ್ಮ ಹತ್ರ ಕೇಳ್ತಾರೆ. ಆಗ ನಾವು ಇಲ್ಲಪ್ಪ ಅದು ಶಾಸ್ತ್ರಗಳಲ್ಲಿ ಉಂಟು ಅಥವಾ ಪರಂಪರೆಯಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಇಲ್ಲ ಅಂತಂದರೆ ಅದನ್ನು ಮಾಡುವುದಿಲ್ಲ, ಮಾಡಬಾರದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಏನಾಗಿದೆ, ಈ ಮೂಢನಂಬಿಕೆ ಅನ್ನುವಂತಹ ಪದವು ನಮ್ಮಲ್ಲೇ ಇರುವಂತಹದ್ದು. ಅಂದರೆ ಅದಕ್ಕೆ ಕೆಲವು ಅರ್ಥಗಳು ಇವೆ, ಒಂದಿಷ್ಟು ಅರ್ಥವೂ ಇದೆ. ಏನು ಅಂದರೆ ಇದು. ಆದ್ದರಿಂದ ಯಾವ ಆಚರಣೆಯ ಬಗ್ಗೆ ವೇದಗಳಲ್ಲೂ ಇಲ್ಲ, ಶಾಸ್ತ್ರಗಳಲ್ಲೂ ಇಲ್ಲ, ನಮ್ಮ ಹಿಂದಿನವರು ಸಹ ಇದನ್ನು ಮಾಡಲಿಲ್ಲ, ಪೂರ್ವಜರಾದಂತಹ ಧರ್ಮಿಷ್ಠರು ಸಹ ಇದನ್ನು ಮಾಡಲಿಲ್ಲ ಅಂತಂದರೆ ಅಂತಹ ಆಚರಣೆಯನ್ನು ಮೂಢನಂಬಿಕೆ ಎಂಬುದಾಗಿ ಹೇಳ್ತಾರೆ. ಆಗ ಅಂತಹ ಮೂಢನಂಬಿಕೆಗಳು ಇದ್ದೇ ಇದೆ. ಅದರಿಂದ ಎಲ್ಲರೂ ಮುಕ್ತರಾಗಬೇಕು. ಅಂತಹ ಮೂಢನಂಬಿಕೆಗಳನ್ನು ಯಾರೂ ಇಟ್ಕೊಳ್ಬಾರ್ದು. ಆದರೆ ಈ ಪದದ ಪ್ರಯೋಗ ಇವತ್ತಿನ ಕಾಲದಲ್ಲಿ ಯಾವ ರೀತಿಯಾಗಿ ಆಗಿಬಿಟ್ಟಿದೆ ಅಂತಂದರೆ, ಹಿಂದೂಗಳು ಪರಂಪರೆಯಾಗಿ ಆಚರಣೆ ಮಾಡುವಂತಹದ್ದು ಸಹ ಇದು ಮೂಢನಂಬಿಕೆ, ಅದು ಇದು ಅನ್ನುವಂಥ ಅರ್ಥದಲ್ಲಿ ಇದರ ಪ್ರಯೋಗ ಆಗ್ತಾ ಇದೆ. ಇದು ಬಹಳ ತಪ್ಪು. ಈ ತಪ್ಪಾದ ಅರ್ಥದಲ್ಲಿ ಪ್ರಯೋಗ ಆಗ್ತಾ ಇದೆ. ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು, ಗಮನಿಸಬೇಕು. ಅದರಿಂದ ಇಂತಹ ಒಂದು ಪರಂಪರೆಯಾಗಿ ಬಂದಿರುವಂತಹ ಈ ಧರ್ಮದ ಆಚರಣೆಯನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಮಾಡಬೇಕು. ಮತ್ತು ವಿಶೇಷವಾಗಿ ಇವತ್ತು ನಾವು ಆರಂಭದಲ್ಲಿ ಹೇಳಿದಂತೆ ದೇವಸ್ಥಾನದಲ್ಲಿ
ನಾವು ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ವ್ಯಾಪ್ತಿ ಅನ್ನೋದು ಇದ್ದೇ ಇದೆ. ಆದರೆ ಆ ರೀತಿಯಾಗಿ ಪ್ರತಿಯೊಂದು ಅಣುವಿನಲ್ಲೂ ಸಹ ಭಗವಂತನನ್ನು ನೋಡುವಂತಹ ಒಂದು ಪರಿಪಕ್ವತೆ, ಅಂತಹ ಒಂದು ಸಾಮರ್ಥ್ಯ ಅದು ಎಲ್ಲರಿಗೂ ಇರುವುದಿಲ್ಲ. ಕಾಲಕ್ರಮೇಣ ಅಂತಹ ಒಂದು ಸಾಮರ್ಥ್ಯ ಎಲ್ಲರಿಗೂ ಬರ್ಬೋದು. ಆದರೆ ಅಂತಹ ಒಂದು ಸಾಮರ್ಥ್ಯ ಯಾರೋ ಮಹಾಭಕ್ತನಾದಂತಹ ಪ್ರಹ್ಲಾದ ಮೊದಲಾದಂತಹ ಭಕ್ತರಿಗೆ ಅಂತಹ ಒಂದು ಭಾವನೆ ಇರಬಹುದು. ಆದರೆ ಎಲ್ಲರಿಗೂ ಆ ರೀತಿಯಾಗಿ ಎಲ್ಲ ಕಡೆಯೂ ಭಗವಂತನನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಪರಂಪರೆಯಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆ ಶಾಸ್ತ್ರೋಕ್ತವಾದಂತಹ ವಿಧಾನದಲ್ಲಿ ಭಗವಂತನ ಆವಾಹನೆಯನ್ನು ಮಾಡಿ ಭಗವಂತನ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ಮಾಡಿದಾಗ ಆ ಭಗವಂತನ ಒಂದು ಸಾನ್ನಿಧ್ಯವು ಅಲ್ಲಿ ಬರುತ್ತೆ, ವಿಶೇಷವಾಗಿ ಪ್ರಕಟವಾಗುತ್ತೆ. ಅಲ್ಲಿ ಆ ಭಗವಂತನ ಸನ್ನಿಧಿಯಲ್ಲಿ ನಾವು ಶ್ರದ್ಧಾಭಕ್ತಿಗಳಿಂದ, ಆ ಒಂದು ವಿಶ್ವಾಸದಿಂದ, ನಾವು ಇದು ಬರೀ ದೇವಸ್ಥಾನ, ಇದು ಒಂದು ಕಟ್ಟಡ ಅಷ್ಟೇ, ಬರೀ ಅದರೊಳಗೊಂದು ಇದೊಂದು ಕಟ್ಟಡ, ಅದರೊಳಗೆ ಇರುವುದು ಒಂದು ಕಲ್ಲು ಅಂತ ಅಷ್ಟೇ ನೀವು ಭಾವಿಸಿದರೆ ಯಾವ ಫಲ ಸಿಗೋದಿಲ್ಲ. ಇದೊಂದು ದೇವಸ್ಥಾನ, ಅಲ್ಲಿರುವಂತಹದ್ದು ಭಗವಂತ ಅನ್ನುವಂತಹ ಭಾವನೆ, ಆ ದೃಢವಾದ ನಂಬಿಕೆ ಇದ್ದರೆ ಆವಾಗ ಖಂಡಿತವಾಗಿಯೂ ಅದರ ಫಲ ಅನ್ನೋದು ನಮಗೆ ಬಂದೇ ಬರುತ್ತೆ. ಆದ್ದರಿಂದ ಈ ರೀತಿಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಸ್ಥಾನ. ಆದ್ದರಿಂದ ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ನಾನೆಲ್ಲ ಕಡೆಯೂ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ಎಲ್ಲರೂ ಸಹ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲರೂ ಸಹ ನಾನು ಇದನ್ನೆಲ್ಲ ಕಡೆಯೂ ಹೇಳ್ತಾ ಇರ್ತೀನಿ. ಕೆಲವರು ಹೇಳ್ಬೋದು, ನಮಗೆ ತುಂಬ ಕೆಲಸಗಳಿರುತ್ತೆ, ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗುವುದಂದರೆ ಅಷ್ಟೆಲ್ಲ ಸಮಯ ನಮಗಿರುವುದಿಲ್ಲ, ತುಂಬ ಕೆಲಸಗಳಿದೆ ಅಂತಂದರೆ ಸರಿ, ಒಳ್ಳೆಯದು, ಆಯಿತು. ಪ್ರತಿ ದಿವಸ ಹೋಗ್ಲಿಕ್ಕಾಗುವುದಿಲ್ಲ ಅಂತಂದರೆ ಪರವಾಗಿಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ದೇವಸ್ಥಾನಕ್ಕೆ ಹೋಗಿ. ಇವತ್ತು ಹೋಗಿದ್ದೀವಿ, ನಾಳೆ ಪರವಾಗಿಲ್ಲ, ಪುನಃ ನಾಡಿದ್ದು ಇನ್ನೊಂದ್ಸಲಿ ಹೋಗಲೇಬೇಕು, ಅದು ಈ ಥರ ಆದರೂ ಹೋಗಿ. ಇಲ್ಲ ಅದು ಸಹ ಸ್ವಲ್ಪ ಕಷ್ಟನೇ, ದಿವಸ ತುಂಬ ಕೆಲಸಗಳಿರುತ್ತೆ, ಎಲ್ಲೆಲ್ಲೋ ಹೋಗಬೇಕಾಗಿರುತ್ತೆ, ತುಂಬ ಕೆಲಸಗಳು ಅಂತಂದರೆ ಸರಿ ಪರವಾಗಿಲ್ಲ, ಅದು ಬೇಡ, ವಾರಕ್ಕೊಂದು 2 ದಿವಸಗಳ ಕಾಲ ಆದರೂ ದೇವಸ್ಥಾನಕ್ಕೆ ಹೋಗಬೇಕು. ಒಂದು ವಾರಕ್ಕೊಂದು 2 ಸಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲ ಅದು ಸಾಧ್ಯ ಆಗೋದಿಲ್ಲ ಅಂತಂದರೆ ಸರಿ, ವಾರಕ್ಕೆ 1 ದಿವಸ ಆದರೂ ದೇವಸ್ಥಾನಕ್ಕೆ ಹೋಗಿ, ಒಂದು ವಾರದೊಳಗೆ 1 ದಿವಸ ಆದರೂ ಖಂಡಿತವಾಗಿಯೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲ ಅದು ನಮಗೆ ಸಾಧ್ಯ ಆಗೋದಿಲ್ಲ, ವಾರಕ್ಕೊಂದು ಸಲಿನೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನು ಮಾತ್ರ ಯಾರೂ ಹೇಳಬಾರ್ದು. ಅಷ್ಟೇ, ಒಂದು ವಾರಕ್ಕಿಂತ ಜಾಸ್ತಿ ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ವಾರ ಅಷ್ಟೇ. ಒಂದು ವಾರ ನಮ್ಮನ್ನು ಅನುಗ್ರಹ ಮಾಡುವಂತಹ ದೇವರು ನಮ್ಮ ದೇವಸ್ಥಾನಕ್ಕೆ ಹೋಗಲಿಕ್ಕೆ 1 ವಾರಕ್ಕಿಂತ ಜಾಸ್ತಿ ಸಮಯ ಖಂಡಿತ ತಗೊಳ್ಳೇಬಾರ್ದು. ಅಷ್ಟೆಲ್ಲ ಕೆಲಸಗಳು ಯಾರಿಗಿರೋದ್ರೆ, ಕೆಲಸಗಳಿರುತ್ತೆ ಹೌದು, ಆದರೆ 1 ವಾರಕ್ಕೊಂದ್ಸಲ ಒಂದು 5 ನಿಮಿಷ ದೇವಸ್ಥಾನಕ್ಕೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಷ್ಟು ಕೆಲಸಗಳು ನಮಗೆ ಗೊತ್ತಿದೆ ಚೆನ್ನಾಗಿ. ಖಂಡಿತ ಯಾರಿಗೂ ಅಷ್ಟೆಲ್ಲ ಕೆಲಸಗಳು ಇರೋದಿಲ್ಲ. ಆದ್ದರಿಂದ ಖಂಡಿತವಾಗೂ ನಾವು ಹೋಗಬೇಕು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಹೋಗಬೇಕು, ನಮ್ಮ ಮಕ್ಕಳನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ದೇವಸ್ಥಾನಕ್ಕೆ ನಾವು ಹೋಗಬೇಕು, ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಅವರಿಗೆ ಆ ದೇವಸ್ಥಾನದ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು. ಈ ಪರಂಪರೆ ಏನು, ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಇದರ ಬಗ್ಗೆ ಏನು ಇತ್ಯಾದಿಗಳನ್ನೆಲ್ಲ ಮಕ್ಕಳಿಗೂ ಸಹ ನಾವು ವಿಶೇಷವಾಗಿ ತಿಳಿಸಬೇಕು. ಮತ್ತು ಆ ಭಗವಂತನ ಎದುರಿಗೆ ಹೇಳಬೇಕಂತಹ ಶ್ಲೋಕಗಳನ್ನು ಸಹ ಮಕ್ಕಳಿಗೆ ಹೇಳಿಕೊಡಬೇಕು. ಅದನ್ನು ಈ ಸಂಸ್ಕೃತಿ ಬಗ್ಗೆ, ಈ ಧರ್ಮದ ಬಗ್ಗೆ, ಅದರ ಬಗ್ಗೆಯೂ ಸಹ ಮಕ್ಕಳಿಗೆ ನಾವು ವಿಶೇಷವಾಗಿ ಹೇಳಿಕೊಡಬೇಕು. ಆದ್ದರಿಂದ ನಾವು ಈ ರೀತಿಯಾಗಿ ಭಗವತ್ ಸನ್ನಿಧಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಯಾಕೆಂದರೆ ನಮ್ಮ ಧರ್ಮವು ಪ್ರಧಾನವಾಗಿ 2 ವಿಷಯಗಳನ್ನು ನಮಗೆ ಹೇಳ್ತಾ ಇದೆ. ಮೊದಲನೆಯದು ಆ ಭಗವಂತನ ಆರಾಧನೆಯನ್ನು ಮಾಡಬೇಕು, ಇದು ಮೊದಲನೇ ವಿಷಯ. ಇನ್ನು 2ನೇ ವಿಷಯ ಯಾವುದು ಅಂತಂದರೆ ಪರೋಪಕಾರವನ್ನು ಮಾಡಬೇಕು, ಇದು 2ನೇ ವಿಷಯ. ಇಡೀ ಎಷ್ಟು ನೀವು ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ನಮ್ಮ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಯಾವ ಗ್ರಂಥವನ್ನು ಯಾವ ಮೂಲೆಯಲ್ಲಿ ನೀವು ತೆಗೆದು ನೋಡಿದರೂ ಅಲ್ಲಿರುವಂತಹ ವಿಚಾರ ಈ 2 ವಿಚಾರಗಳಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಎಷ್ಟು ಬೇಕಾದರೂ ನೀವು ಅಧ್ಯಯನ ಮಾಡಿ ಕೊನೆಗೆ ಬಂದು ನಿಲ್ಲುವುದು 2ರಲ್ಲಿ. ಒಂದು ಭಗವದಾರಾಧನೆ ಮಾಡಪ್ಪ, ಇನ್ನೊಬ್ಬರಿಗೆ ಪರೋಪಕಾರ ಮಾಡು. ಈ 2 ವಿಚಾರಗಳನ್ನೇ ನಮ್ಮ ಧರ್ಮ ನಮಗೆ ಹೇಳುತ್ತೆ. ಯಾರು ಪರೋಪಕಾರವನ್ನು ಮಾಡ್ತಾ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಭಗವದಾರಾಧನೆಯನ್ನು, ಅದು ಸಹ ತನ್ನ ಶಕ್ತಿಗೆ ಅನುಸಾರವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಯಾರು ಜೀವನ ನಡೆಸ್ತಾರೋ ಅವರು ನಿಜವಾದಂತಹ ಒಂದು ಧರ್ಮಾನುಯಾಯಿ ಆದ ಹಾಗೆ, ಅವನು ನಿಜವಾದಂತಹ ಒಂದು ಧಾರ್ಮಿಕ ಅಂತ ನಾವು ಹೇಳಬೇಕು. ಆದ್ದರಿಂದ ಭಗವಂತನೂ ಸಹ ನಮ್ಮಿಂದ ಅಪೇಕ್ಷೆ ಪಡುವುದು ಇದನ್ನೇ, ಏನು, ಯಾವ ಒಂದು ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿರ್ತಾನೆ. ಯಾಕಂದರೆ ಒಬ್ಬೊಬ್ಬರಿಗೂ ಲೋಕದಲ್ಲಿ ಒಂದೊಂದು ರೀತಿಯಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಒಬ್ಬರಿಗೆ ಐಶ್ವರ್ಯವನ್ನು ಕೊಟ್ಟಿರ್ತಾನೆ, ಒಬ್ಬರಿಗೆ ಅಧಿಕಾರವನ್ನು ಕೊಟ್ಟಿರ್ತಾನೆ, ಒಬ್ಬರಿಗೆ ಶಾರೀರಿಕವಾದಂತಹ ಬಲವನ್ನು ಕೊಟ್ಟಿರ್ತಾನೆ, ಒಬ್ಬರಿಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಾನೆ. ಈಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಈ ಎಲ್ಲ ಶಕ್ತಿಗಳನ್ನು ಭಗವಂತ, ಯಾವುದೇ ಒಂದು ಕೆಲಸ ನಡಿಬೇಕಾದರೂ ಈ ಎಲ್ಲ ಶಕ್ತಿಗಳು ಸೇರಿದರೆ ಮಾತ್ರ ಕೆಲಸ ಆಗುತ್ತೆ.
ಈಗ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅಂತಂದರೆ ಅದಕ್ಕೆ ಆರ್ಥಿಕವಾಗಿ ಕೆಲಸಗಳು ಏನು ಬೇಕೋ ಅದು ಆರ್ಥಿಕವಾದಂತಹ ಒಂದು ಬಲನೂ ಬೇಕು, ಮತ್ತು ಅದನ್ನೆಲ್ಲ ಮಾಡಲಿಕ್ಕೆ ಬೇಕಾದಂತಹ ಒಂದು ಅಧಿಕಾರ ಬಲನೂ ಬೇಕು, ಮತ್ತು ಅದಕ್ಕೆ ಶಾರೀರಿಕವಾದ ಆ ಕೆಲಸವನ್ನು ಮಾಡುವವರು ಯಾರು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೋ ಅಂತಹ ಕಾರ್ಮಿಕರು ಅವರೆಲ್ಲರೂ ಸಹ ಕೆಲಸವನ್ನು ಮಾಡಿದ್ರೇ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಮತ್ತು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಬುದ್ಧಿಶಕ್ತಿಯೂ ಬೇಕು. ಲೌಕಿಕವಾಗಿಯೂ ಅದರ ಬಗ್ಗೆ ನಮಗೊಂದು ಬುದ್ಧಿಶಕ್ತಿ ಬೇಕು, ಶಾಸ್ತ್ರೀಯವಾದಂತಹ ಒಂದು ಬುದ್ಧಿಶಕ್ತಿಯೂ ಬೇಕು. ಇದೆಲ್ಲವೂ ಸೇರಿದರೆ ಮಾತ್ರ ಒಳ್ಳೆ ದೇವಸ್ಥಾನ ನಿರ್ಮಾಣ ಆಯಿತು. ಹೀಗೆ ಎಲ್ಲ ಕೆಲಸಗಳು ಹಾಗೇನೆ, ಪ್ರತಿಯೊಂದು ಕೆಲಸವೂ ಹೀಗೆ ನಡೆಯುತ್ತೆ. ಆದ್ದರಿಂದ ಇಂತಹ ಒಂದು ಸಾಮರ್ಥ್ಯವು, ಈ ಎಲ್ಲ ಸಾಮರ್ಥ್ಯಗಳು ಸೇರಿದರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸ ನಡೀಲಿಕ್ಕೆ ಸಾಧ್ಯ. ಆದರೆ ಭಗವಂತ ಇಂತಹ ಸಾಮರ್ಥ್ಯವನ್ನು ಒಬ್ಬೊಬ್ಬರಿಗೂ ಕೊಟ್ಟಿರ್ತಾನೆ. ಒಬ್ಬೊಬ್ಬರಿಗೂ ಎಲ್ಲರಿಗೂ ಒಂದು ಪ್ರಾಯ ಎಲ್ಲರಿಗೂ ಒಂದೇ ಈ ಎಲ್ಲ ಸಾಮರ್ಥ್ಯಗಳನ್ನು ಒಬ್ಬರಿಗೆ ಭಗವಂತ ಕೊಡುವುದಿಲ್ಲ. ಒಂದು ಕೊಡ್ತಾನೆ ಅಷ್ಟೇ, ಹೆಚ್ಚಂದರೆ ಇನ್ನೊಂದು ಕೊಡ್ತಾನೆ, ಒಂದೋ ಎರಡೋ ಕೊಡ್ತಾನೆ ಅಷ್ಟೇ ಅವ್ರದ್ದು. ಅದಕ್ಕಿಂತ ಜಾಸ್ತಿ ಸಾಮಾನ್ಯ ಭಗವಂತ ಕೊಡುವುದಿಲ್ಲ ಯಾರಿಗೂ. ಒಬ್ಬೊಬ್ಬರಿಗೆ ಒಂದೊಂದನ್ನೇ ಕೊಟ್ಟಿರ್ತಾನೆ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಒಂದೊಂದನ್ನೇ ಒಬ್ಬೊಬ್ಬರಿಗೆ ಕೊಟ್ಟಿರ್ತಾನೆ. ಯಾಕೆ ಅಂತಂದರೆ ಭಗವಂತನ ಅಭಿಪ್ರಾಯ ಯಾಕೆ ಎಲ್ಲರಿಗೂ ಎಲ್ಲದನ್ನು ಯಾಕೆ ಕೊಟ್ಟಿಲ್ಲ ಅಂದರೆ ಒಬ್ಬನಿಗೆ ಎಲ್ಲ ಶಕ್ತಿಗಳನ್ನು ಯಾಕೆ ಕೊಟ್ಟಿಲ್ಲ ಅಂತಂದರೆ ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟಾಗ ಮಾತ್ರವೇ ಎಲ್ಲರೂ ಸಹ ಸೇರಲಿಕ್ಕೆ ಸಾಧ್ಯ. ಅಂದರೆ ಭಗವಂತನ ಅಭಿಪ್ರಾಯ ಏನು, ಎಲ್ಲ ಸೇರಬೇಕು ಅನ್ನೋದು ಭಗವಂತನ ಅಭಿಪ್ರಾಯ. ಒಳ್ಳೆಯ ಕೆಲಸ ನಡಿಬೇಕಾಗಿ ಬಂದಾಗ ಎಲ್ಲರೂ ಖಂಡಿತ ಸೇರಬೇಕು, ಆ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ಭಗವಂತನ ಅಭಿಪ್ರಾಯ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಆ ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಸಾಮರ್ಥ್ಯವನ್ನು ಉಪಯೋಗ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾಗಿ ಈ ದೇವಸ್ಥಾನ ಆರಂಭದಲ್ಲಿ ಹೇಳಿದಂತೆ ಈ ಕುಂಭಾಭಿಷೇಕವು ಆಯಿತು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಈ ಕುಂಭಾಭಿಷೇಕ ಅದೇನೋ ನಿನ್ನೆ ಮೊನ್ನೆ ತೀರ್ಮಾನ ಮಾಡಿ ಇವತ್ತು ಬಂದು ಮಾಡಿರುವಂತಹ ಕುಂಭಾಭಿಷೇಕ ಅಲ್ಲ. ಇದು ಅನೇಕ ಸುಮಾರು ಹತ್ರ 1 ವರ್ಷದಿಂದ ಇಲ್ಲಿ ನಮ್ಮ ಹತ್ರಕ್ಕೆ ಬಂದು ಈ ಒಂದು ದೇವಸ್ಥಾನದ ನಿರ್ಮಾಣವಾಯಿತು, ಇದಕ್ಕೆ ಕುಂಭಾಭಿಷೇಕವನ್ನು ತಾವು ಬಂದು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಆವಾಗ ನಮ್ಮ ತುಂಬ ಯಾತ್ರೆಗಳೆಲ್ಲ ಇತ್ತು. ನಾವು ಉತ್ತರ ಭಾರತದಲ್ಲೆಲ್ಲ ಯಾತ್ರೆಯನ್ನು ಮಾಡಿದ್ವಿ. ಕುಂಭಮೇಳ ಪ್ರಯಾಗರಾಜದಲ್ಲಿ ಅಲ್ಲೆಲ್ಲ ನಮ್ಮ ಯಾತ್ರೆ ಎಲ್ಲ ಆಗ್ತಾ ಇತ್ತು, ಆಗಲಿಕ್ಕಿತ್ತು. ಅದಾದ ಮೇಲೂ ಸಹ ನಿರಂತರವಾಗಿ ಅನೇಕ ವಿಧವಂತಹ ಯಾತ್ರೆಗಳಿದ್ವು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸರಿ ನೋಡೋಣ ಅಂತ ನಾನು ಹೇಳಿದ್ದೆ. ಮತ್ತೆ ಪುನಃ ನಮ್ಮ ಹತ್ರ ಬಂದು ಕೇಳಿದರು. ಆಗಲೂ ಸಹ ನಾನು ಸರಿ ನೋಡೋಣ, ಅದಕ್ಕೊಂದು ಸಮಯ ಸರಿಯಾದಂಥ ದಿನ ಸಿಗಬೇಕು, ಮುಹೂರ್ತ ಸಿಗಬೇಕು, ಈಗ ಬೇರೆ ಕಾರ್ಯಕ್ರಮಗಳೆಲ್ಲ ತುಂಬ ಇದೆ, ಸರಿ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ. ಅಂದರೆ ಒಂದು ಸ್ಥಿತಿಯಲ್ಲಿ ಅದು ಯಾವ ರೀತಿಯಾಗಿ ಆಯಿತು ಅಂದರೆ ಸ್ವಲ್ಪ ಕಷ್ಟವೇನೋ, ನಾವು ಬರುವುದು ಕಷ್ಟ ಅನ್ನುವಂತಹ ಸ್ಥಿತಿಯೂ ಬಂದುಬಿಡ್ತು ಒಂದ್ಸಲಿ. ಯಾಕಂದರೆ ಬೇರೆ ಕಾರ್ಯಕ್ರಮಗಳು ತುಂಬ ಇದ್ದಿದ್ದರಿಂದ ಸ್ವಲ್ಪ ನಾವು ಬರುವುದು ಕಷ್ಟ ಅಂತಲೂ ನಾನು ಆಗಿತ್ತು. ಆದರೆ ಅದಾದ ನಂತರ ಏನಾಯಿತು ಅಂದರೆ ಸರಿ ಒಂದಿಷ್ಟು ದಿವಸಗಳಾಯಿತು. ಮತ್ತು ಆಮೇಲೆ ಸಂಪರ್ಕ ಮಧ್ಯದಲ್ಲಿ ಸ್ವಲ್ಪ ದಿವಸ ಇರಲಿಲ್ಲ. ಆಮೇಲೆ ಪುನಃ ಇನ್ನೊಂದು ಸಲ ಸಂಪರ್ಕ ಬಂತು. ಆಗ ನಾನು ಕೇಳಿದೆ, ಬಹುಶಃ ನಾನು ಅವಾಗ ಕಷ್ಟ ಅಂತ ಹೇಳಿದ್ರಿಂದ ಬಹುಶಃ ಇಷ್ಟೊತ್ತಿಗೆ ಆಗಿರಬೇಕೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅವ್ರು ಹೇಳಿದರೆ ಇಲ್ಲ ನಾವು ಮಾಡಲಿ, ತಾವು ಯಾವಾಗ ಬರ್ತೀರೋ ಆವಾಗಲೇ ಕಾರ್ಯಕ್ರಮ ಮಾಡುವುದು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದರು. ಸರಿ, ಆವಾಗ ಅಷ್ಟೊತ್ತಿಗೆ ನಮ್ಮ ಚಾತುರ್ಮಾಸ್ಯ ಅನುಷ್ಠಾನ ಬಂತು, ಮತ್ತು ನವರಾತ್ರಿ ಬಂತು. ಅಲ್ಲಿ ಶೃಂಗೇರಿಯಲ್ಲಿ ನವರಾತ್ರಿ ಉತ್ಸವ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಅದು ತುಂಬ ವಿಶೇಷವಾದಂತಹ ದೊಡ್ಡ ಉತ್ಸವ ಅದೆಲ್ಲ ಉಂಟಾದ್ದರಿಂದ ಹಾಗಾಗಿ ಆವಾಗಿಂದಲೂ ಇದು ನಡಿಬೇಕಾಗಿತ್ತಾದ್ದರಿಂದ ನಾನೇನು ಮಾಡಿದೆ ಅಂತಂದರೆ ನವರಾತ್ರಿ ಮುಗಿದ ತಕ್ಷಣ ಮೊದಲನೇ ಮುಹೂರ್ತ ಏನಿದೆಯೋ ಆ ಮುಹೂರ್ತಕ್ಕೆ ಇದನ್ನು ಮಾಡಿಬಿಡಿ. ಹಾಗಾದರೆ ನವರಾತ್ರಿ ಮುಗಿದ ತನಕ ನಾವು ಬರೋಕ್ಕಾಗೋದಿಲ್ಲ. ಆದರೆ ಇಷ್ಟು ಕಾಲದಿಂದ ಇದು ಮುಂದಕ್ಕೆ ಹೋಗ್ತಾ ಇರೋದರಿಂದ ನವರಾತ್ರಿ ಮುಗಿದ ತಕ್ಷಣ ಮೊದಲನೇ ಮುಹೂರ್ತ ಏನಿದೆಯೋ ಆ ಮುಹೂರ್ತಕ್ಕೆ ಇದನ್ನು ಮಾಡೋಣ ಎಂಬುದಾಗಿ ನಾನು ಹೇಳಿದ್ದೆ. ಅದರಂತೆ ಈಗ ನವರಾತ್ರಿ ಉತ್ಸವ ಎಲ್ಲ ಮುಗಿದ ಮೇಲೆ ಇವತ್ತಿನ ದಿವಸ, ಈ ಚತುರ್ದಶಿ ದಿವಸ ಸೋಮವಾರ ಶುಭ ಮುಹೂರ್ತ ಇವತ್ತು ಸಿಕ್ಕಿರುವುದರಿಂದ ಇವತ್ತು ಇದನ್ನು ಬಂದು ಕುಂಭಾಭಿಷೇಕವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಅದರಂತೆ ಇವತ್ತು ಈ ಕುಂಭಾಭಿಷೇಕವನ್ನು ಮಾಡಿದ್ದೇವೆ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮೆಲ್ಲರ ಒಂದು ಭಕ್ತಿ, ಆ ಒಂದು ಶ್ರದ್ಧೆ, ತಾವು ಬಂದು ಇದನ್ನು ಮಾಡಬೇಕು, ಅಲ್ಲಿ ಇದನ್ನು ಇನ್ನೊಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ತಾವೇ ಬಂದು ಇದನ್ನು ಮಾಡಬೇಕು ಅನ್ನುವಂತಹ ಒಂದು ದೃಢವಾದಂತಹ ಪ್ರಾರ್ಥನೆಯನ್ನು ನೀವು ಮಾಡಿದ್ದೀರಿ. ಅದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಆದ್ದರಿಂದ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಒಂದು ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಸದಾಕಾಲ ಇರಲಿ, ಸದಾಕಾಲ ಸಿಗಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಒಂದು ಚಿಕ್ಕಮಗಳೂರು, ಈ ನಗರ ಮತ್ತು ಈ ಜಿಲ್ಲೆ, ಇದಕ್ಕೆ ಒಂದು ವಿಶೇಷವಾದಂತಹ ಸ್ಥಾನ ಅಂತಂದರೆ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಪೀಠ ಏನಿದೆಯೋ ಅದು ಈ ಪ್ರಾಂತದಲ್ಲಿದೆ. ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಪ್ರಾಂತ್ಯದಲ್ಲಿ ಜಗದ್ಗುರು ಶ್ರೀ ಆದ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ಆಮ್ನಾಯ ಪೀಠವನ್ನಾಗಿ ಸ್ಥಾಪನೆ ಮಾಡಲು ಸಂಕಲ್ಪಿಸಿದಂತಹ ಶಂಕರ ಭಗವತ್ಪಾದಾಚಾರ್ಯರು
ಎಲ್ಲಿ ಋಷ್ಯಶೃಂಗ ಮಹರ್ಷಿಗಳು ತಪಸ್ಸನ್ನು ಮಾಡಿದ್ದಾರೋ ಅಂತಹ ಪವಿತ್ರವಾದಂತಹ ಶೃಂಗೇರಿಯಲ್ಲಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಂಬಂಧ ಈ ಒಂದು ಜಿಲ್ಲೆಗೂ ಈ ಶೃಂಗೇರಿ ಪೀಠಕ್ಕೂ ಇರುವಂತಹ ಒಂದು ಸಂಬಂಧ. ಮತ್ತು ಅದರಲ್ಲೂ ಈ ಚಿಕ್ಕಮಗಳೂರು ಪಟ್ಟಣ ಇದಕ್ಕೂ ಶೃಂಗೇರಿ ಪೀಠಕ್ಕೂ ಇರತಕ್ಕಂತಹ ಒಂದು ವಿಶೇಷವಾದಂತಹ ಸಂಬಂಧ. ತುಂಬ ದಶಕಗಳ ಹಿಂದೆಯೇ ಇಲ್ಲಿ ಶಂಕರ ಮಠದ ಒಂದು ನಿರ್ಮಾಣವೂ ಆಯಿತು ಮತ್ತು ಕೆಲವು ವರ್ಷ ಅಲ್ಲಿ ಶಾರದಾಮ್ಮನವರ ಸಾನ್ನಿಧ್ಯವೂ ಇದೆ. ಮತ್ತು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನವೂ ನಿರ್ಮಾಣವಾಗಿ ಅಲ್ಲೂ ಸಹ ಪ್ರತಿಷ್ಠಾಪನೆ ಕುಂಭಾಭಿಷೇಕಗಳನ್ನೆಲ್ಲ ನಾವು ನೆರವೇರಿಸಿದ್ದೇವೆ ಈ ಹಿಂದೆ. ಹೀಗೆ ಆ ಎರಡೂ ದೇವಸ್ಥಾನಗಳು ಸಹ ಇಲ್ಲಿ ಇವೆ. ಹಾಗೂ ಮತ್ತು ಅನೇಕ ಬಾರಿ ಆವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಬರುವಂತಹದ್ದು ಅನ್ನುವುದು ಹಿಂದಿನಿಂದಲೂ ಸಹ ಇದ್ದೇ ಇದೆ. ಹಾಗಾಗಿ ಇಲ್ಲಿಯ ಒಂದು ಜನತೆಗೂ ಶೃಂಗೇರಿ ಶಾರದಾ ಪೀಠಕ್ಕೂ ಹಿಂದಿನಿಂದಲೂ ಸಹ ಒಂದು ವಿಶೇಷವಾದಂತಹ ಗುರು ಶಿಷ್ಯ ಸಂಬಂಧವಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇಲ್ಲಿ ಈ ಕಾರ್ಯಾಲಯದಲ್ಲಿ ಈ ತಾಲೂಕಿನ ಕಚೇರಿಯಲ್ಲಿ ದೇವಸ್ಥಾನದ ಸಾನ್ನಿಧ್ಯ ಇದೆ, ಭಗವಂತನ ಒಂದು ಸಾನ್ನಿಧ್ಯವಿದೆ. ಹಾಗಾಗಿ ಇಲ್ಲಿ ನಡೆಯುವಂತಹ ಎಲ್ಲ ಕೆಲಸಗಳು ಸಹ ಇಲ್ಲಿಂದಲೇ ನಡೆಯುತ್ತೆ. ಹಾಗಾಗಿ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಹ ನಿರ್ವಿಘ್ನವಾಗ ಮಹಾಗಣಪತಿಯ ಸಂಕಷ್ಟಹರ ಗಣಪತಿಯ ಮಹಾಗಣಪತಿಯ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರಲಿ. ಇಲ್ಲಿ ಕೆಲಸಗಳನ್ನು ಮಾಡತಕ್ಕಂತಹ ಎಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಸಿಗಲಿ. ಉತ್ತಮವಾದಂತಹ ಕೆಲಸಗಳು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಸಹ ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸಿ ಟಿ ಅವರು ಇಲ್ಲಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದೀರಿ. ತುಂಬ ಒಳ್ಳೆ ಧೈರ್ಯವಂತರಾಗಿರ್ತಕ್ಕಂತಹ ಒಬ್ಬ ನಾಯಕರಾಗಿ ಪ್ರಸಿದ್ಧರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ತಮ್ಮಯ್ಯನವರು ಈಗ ಶಾಸಕರಾಗಿ ಜನಗಳಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಶಾಸಕರಾಗಿದ್ದಾರೆ. ತಮ್ಮ ಭಾಷಣದಲ್ಲಿ ಪ್ರಾಸ್ತಾವಿಕವಂತಹ ಭಾಷಣದಲ್ಲಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಸಹ ಹೇಳಿದ್ದಾರೆ. ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಅವರಿಂದ ಇನ್ನೂ ವಿಶೇಷವಾದಂತಹ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಕೆಲಸಗಳೂ ಸಹ ಆಗಲಿ, ಆ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ ಎಂಬುದಾಗಿ ಅವರಿಗೆ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿಗೆ ಇವತ್ತು ಇಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಇಲ್ಲಿಯ ಒಂದು ಶಾಸನ ಏನಿದೆಯೋ ಇದರಲ್ಲಿ ವಿಶೇಷವಾಗಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಸಮಿತಿ ದೇವಸ್ಥಾನದ ಒಂದು ಸಮಿತಿಯಲ್ಲಿದ್ದು ವಿಶೇಷವಾಗಿ ಆ ಭಗವಂತನ ಸೇವೆಯನ್ನು ಮಾಡತಕ್ಕಂತಹ ಒಂದು ಅವಕಾಶವನ್ನು ಪಡೆದವರಾಗಿ ಆ ಭಗವತ್ ಸೇವೆಯನ್ನು ಆ ಸಿಕ್ಕಿದಂತಹ ಒಂದು ಅವಕಾಶವನ್ನು ಉತ್ತಮವಾದಂತಹ ರೀತಿಯಲ್ಲಿ ನಿರ್ವಹಿಸಿರ್ತಕ್ಕಂಥವರು ಮಂಜಪ್ಪನವರು ಮತ್ತು ಅವರ ಜೊತೆಗಿರ್ತಕ್ಕಂಥವರೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ನಾವು ಮಾಡ್ತಾ ಇದ್ದೇವೆ. ಮಂಜಪ್ಪ ಅವರು ಮತ್ತು ಕೌಶಿಕ್ ಅವರು, ಇನ್ನೊಬ್ಬರು ಮಂಜುನಾಥ್ ಅವರು, ಇನ್ನೂ ತುಂಬ ಜನ ಅವ್ರ ಜೊತೆಗೆ ಸೇರಿದವರು ಈ ಕಾರ್ಯದಲ್ಲಿ ಅವ್ರ ಜೊತೆಗೆ ಶ್ರಮಿಸಿದವರಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಭಕ್ತ ಮಹಾಜನರಿಗೂ ಮತ್ತು ಈಗಾಗಲೇ ಮಾತಾಡ್ತಾ ಅವರೊಂದು ಮಾತು ಹೇಳಿದರು, ಏನು ಅಂತಂದರೆ ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಭಕ್ತರು ತುಂಬ ಜನ ಪಾಲ್ಗೊಂಡು ಅವರವರ ಶಕ್ತಿಗೆ ಅನುಗುಣವಾಗಿ, ಯಾಕೆ ಅಂತಂದರೆ ಶಾಸ್ತ್ರವು ಏನು ಹೇಳ್ತಿದೆ ಅಂತಂದರೆ ಪ್ರತಿಯೊಬ್ಬರೂ ಅವರವರ ಶಕ್ತಿಗೆ ತಕ್ಕಂತೆ ಧರ್ಮಾಚರಣೆಯನ್ನು ಮಾಡಬೇಕು. ನಿಮ್ಮ ಶಕ್ತಿಗೆ ತಕ್ಕಂತೆ ನೀವು ಆಚರಣೆ ಮಾಡಿದರೆ ಅದು ತುಂಬ ದೊಡ್ಡದು. ಭಗವಂತ ಅದನ್ನು ಮಾತ್ರವೇ ನೋಡ್ತಾನೆ. ಅವನ ಶಕ್ತಿಗೆ ತಕ್ಕಂತೆ ಅವನು ಮಾಡಿದಾನ ಇಲ್ವಾ ಅನ್ನೋದನ್ನು ಮಾತ್ರವೇ ಭಗವಂತ ನೋಡ್ತಾನೆ ಹೊರತು ಏನು ಕೊಟ್ಟಿದ್ದಾನೆ, ಇವನು ಅಷ್ಟು ಕೊಟ್ಟಿದ್ದಾನೆ ಇಷ್ಟು ಕೊಟ್ಟಿದ್ದಾನ ಅನ್ನೋದನ್ನು ಭಗವಂತ ನೋಡೋದಿಲ್ಲ. ಅವನ ಶಕ್ತಿಗೆ ತಕ್ಕಂತೆ ಅವನು ಕೊಟ್ಟಿದ್ದಾನ ಇಲ್ವಾ ಅನ್ನೋದನ್ನು, ನಾನು ಯಾವ ಶಕ್ತಿಯನ್ನು ಅವನಿಗೆ ಕೊಟ್ಟಿದ್ದೀನೋ ಅದು ಸ್ವಲ್ಪ ಇರ್ಬೋದು ಜಾಸ್ತಿ ಇರ್ಬೋದು, ಆ ಶಕ್ತಿಗೆ ತಕ್ಕಂತೆ ಅವನು ಒಳ್ಳೆಯ ಕೆಲಸವನ್ನು ಮಾಡಿದಾನ ಇಲ್ವಾ ಅನ್ನೋದನ್ನು ಮಾತ್ರ ಭಗವಂತ ನೋಡ್ತಾನೆ. ಅದಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡಿದರೆ ಇನ್ನಷ್ಟು ಶಕ್ತಿಯನ್ನು ಪುನಃ ಭಗವಂತ ನಮಗೆ ಕೊಡ್ತಾನೆ. ಲೋಕದಲ್ಲಿ ನಾವು ಒಬ್ಬರಿಗೆ ಒಂದು ಕೆಲಸವನ್ನು ಹೇಳಿದಾಗ ಅವರು ಅದನ್ನು ಚೆನ್ನಾಗಿ ಮಾಡಿದರು ಅಂತಂದರೆ ಆಗ ಇನ್ನೂ ದೊಡ್ಡ ಕೆಲಸವನ್ನು ಅವ್ರ ಕೈ ಕೊಡ್ತೀವಿ. ಅವರು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಹಾಗಿದ್ರೆ ಇವನಿಗೆ ಕೆಲಸ ಕೊಡೋದು ವ್ಯರ್ಥ ಅಂಥೇಳಿ ಪುನಃ ಅವನಿಗೆ ಕೆಲಸ ಕೊಡಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಒಂದು ಸಾಮರ್ಥ್ಯ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಭಗವಂತ ನೋಡ್ತಾನೆ. ನೋಡಿ ಮಾಡಿದ್ದಾರೆ ಅಂತಂದರೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ಖಂಡಿತವಾಗಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವರವರ ಶಕ್ತಿಗೆ ತಕ್ಕಂತೆ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತ ಜನರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.
ಆಲಿಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.